ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮುಣೆದು ಉಪಸ್ಥಿತರಾದ ಪೂಜ್ಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಶಿವಪುತ್ರೇಶ ವಿಜಯದಲ್ಲಿ ನಾವು ಈಗ 3ನೇ ಅಧ್ಯಾಯದೊಳಗೆ ಪ್ರವೇಶ ಆಗಿದ್ದೇವೆ. ಇಂದಿನ ದಿವಸ ಜಗದ್ಗುರು ಸಿದ್ಧಾರೂಢರು ತಮ್ಮನ್ನ ಶಾಸ್ತ್ರೀಯ ಕಡೆಗೆ ಬ್ರಹ್ಮಸೂತ್ರವನ್ನು ತಿಳಿದು ಬರಬೇಕಂತ ಹೇಳಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಸಂಸ್ಕೃತದಲ್ಲೇ ವೇದ ಉಪನಿಷತ್ತುಗಳು ಕೂಡ ಇರುವುದರಿಂದ ಸಂಸ್ಕೃತವನ್ನು ಕಲಿಯುವುದು ಅತ್ಯವಶ್ಯವಾಗಿತ್ತು ಆವಾಗ. ಈಗ ಸಂಸ್ಕೃತ ಪಾಠಶಾಲೆ ಅದಾವ, ವಿದ್ಯಾರ್ಥಿಗಳೇ ಇಲ್ಲ. ಸಂಸ್ಕೃತ ಕಲಿತ್ರ ನೌಕರಿ ಸಿಗ್ತದೇನೋ ಅಂತ ಕೇಳ್ತಾವ. ನೌಕರಿಗಾಗಿ ಶಾಲೆ ಅಲ್ಲ, ಜ್ಞಾನಾರ್ಜನೆಗಾಗಿ ಶಾಲೆ. ಅಂತಹ ಸಂಸ್ಕೃತದ ಬ್ರಹ್ಮಸೂತ್ರವನ್ನು ತಿಳಿಯುವ ಸಲುವಾಗಿ ಕಳಿಸಿದ್ದಾರೆ. ಈ ಮೊದಲ ನ್ಯಾಯಾದಿ ಷಡ್ ದರ್ಶನಗಳನ್ನು ಅಭ್ಯಾಸ ಮಾಡಿ ಪೂಜ್ಯ ಶ್ರೀ ಶಿವಪುತ್ರ ಸ್ವಾಮಿಗಳು ಸಾಕಷ್ಟು ಸಿರಿ ಸಂಪತ್ತಿನಿಂದ ತುಂಬಿದ ಕೊಯ್ಲೂರು ಮಠವನ್ನು ತ್ಯಾಗ ಮಾಡಿ ಸಿದ್ಧಾರೂಢ ಪಾದ ಸನ್ನಿಧಿಗೆ ಬಂದು ನಮಿಸಿದ್ದಾರೆ. ಹೇ ಶಿವಪುತ್ರ, ಬೇರೊಂದು ಪದವಿಯನ್ನು ಪಡೆಯಲೆಂಬ ಅಳಿಯಾಸೆ ತೋರದೆನ್ನಳು ಗುರುವಿನೊಲಮೆ ದೊರಕೊಡಲು. ಶ್ರೀಮನ್ ನಿಜಗುಣರ ವಾಕ್ಯವನ್ನು ಇವತ್ತು ನೀನು ಸಾರ್ಥಕಗೊಳಿಸಿದೆ. ಯಾವನಿಗೆ ಸದ್ಗುರುವಿನ ಕೃಪೆ ಆಗ್ಯದನೋ ಆ ಮಹಾತ್ಮ ಇನ್ನೊಂದು ಪದವಿಯನ್ನು ಪಡೆಯಬೇಕೆಂಬ ಹಂಬಲ ಅವನಿಗೆ ಬರುವುದೇ ಇಲ್ಲ. ಅದಕ್ಕೋಸ್ಕರವಾಗಿ ಶಿವಪುತ್ರ, ಈಗ ನೀನು ನ್ಯಾಯಾದಿ ಷಡ್ ದರ್ಶನಗಳನ್ನು ಚೆನ್ನಾಗೇ ತಿಳಿದುಕೊಂಡಿದ್ದೀಯಪ್ಪ. ಇನ್ನು ಭಗವಾನ್ ವ್ಯಾಸಮುನಿಯಿಂದ ವಿರಚಿತವಾದ ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡಬೇಕು. ಈ ಬ್ರಹ್ಮಸೂತ್ರವನ್ನು ಬರೆದರು ವ್ಯಾಸ ಭಗವಾನರು. ಆ ಬ್ರಹ್ಮಸೂತ್ರಕ್ಕೆ ಆದಿಗುರು ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದಾರೆ. ಆ ಭಾಷ್ಯದಲ್ಲಿ ಅದ್ವೈತ ವೇದಾಂತದ ಗೂಢ ರಹಸ್ಯವನ್ನು ಅಡಗಿಸಿದ್ದಾರೆ. ತಮ್ಮನ್ನು ಶಾಸ್ತ್ರಿಗಳು ಅದನ್ನು ಚೆನ್ನಾಗಿ ತಿಳಿದವರಾಗಿದ್ದಾರೆ. ಮುಮುಕ್ಷುವರಿಗೆ ಬೋಧಿಸುವ ಏಕೈಕ ವಿದ್ವಾಂಸರಂದ್ರೆ
ತಮ್ಮಣ್ಣ ಶಾಸ್ತ್ರಿಗಳು ನೀನೀಗ ಅವರ ಹತ್ತಿರ ಹೋಗಿ ಬ್ರಹ್ಮಸೂತ್ರನ ಅಭ್ಯಾಸ ಮಾಡು ಅಂಥೇಳಿ ಕಳಿಸಿಕೊಟ್ಟಿದ್ದಾರೆ. ಮೊದಲ ಸೂತ್ರದ ಅರ್ಥವನ್ನು ತಾನು ಒದವಿ ಪೇಳಿದ ನಾಗತಾನೆ ಚತುರತಾನದ ನಾಗ ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಬ್ರಹ್ಮಸೂತ್ರದ ಮೊದಲನೆಯದು ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ. ಸಾಧನ ಚತುಷ್ಟಯ ಸಂಪನ್ನನಾದ ಮೇಲೆ ಬ್ರಹ್ಮಜ್ಞಾನದಿಂದಲೇ ಪರಮ ಪುರುಷಾರ್ಥ ರೂಪ ಮೋಕ್ಷ ಪ್ರಾಪ್ತವಾಗುತ್ತಿದೆ. ಅದನ್ನು ತಿಳಿದುಕೊಂಡ ಅದನ್ನು ಸಾಧನೆಯಲ್ಲಿ ತೆಗೆದುಕೊಂಡು ಬಂದಿದ್ದೆ. ಆದರೆ ಏನಾಗ್ತದೆ, ಅವನಿಗೆ ಮೋಕ್ಷ ಆಗ್ತದೆ. ಬಹಳ ಮಂದಿ ಶಾಸ್ತ್ರ ವೇದಗಳನ್ನು ಓದುತ್ತಾರೆ, ಆದರೆ ವೇದಶಾಸ್ತ್ರಗಳ ಓದಿ ಕೇಳಿದೊಡೆಯನು ಹಾದಿ ನಡೆಯದೆ ಮನುಷ್ಯ ಗುರಿಯ ಸೇರುವನೆ. ವೇದದರ್ಥವು ತನು ಕರ್ಣದಲ್ಲಿ ಬಾರದಿರೆ ಓದಿದೆಲ್ಲವೂ ವ್ಯರ್ಥ ಶ್ರೀ ಸಿದ್ಧ ಭಾರತಿ. ಜಗತ್ತಿನಲ್ಲಿ ನಾವು ಅನೇಕ ಜನ ಸಾಧು ಸತ್ಪುರುಷರ ಸಂತರ ಮಹಾತ್ಮರ ಶಾಸ್ತ್ರಗಳನ್ನು ಕಥೆಗಳನ್ನು ಕೇಳ್ತೀವಿ, ವಿಷಯಗಳನ್ನು ತಿಳಿದ ತಲೆದೂಗ್ತಾ ಇದ್ದೇವೆ. ಬಹಳ ಚಂದ ಹೇಳಿದ್ರು, ಬಹಳ ಚಂದ ಹೇಳಿದ್ರು. ಆದರೆ ಅದರಿಂದ ಏನೊಂದು ಲಾಭವನ್ನು ಪಡೆಯುವುದಿಲ್ಲ. ಕೇಳ್ತಾರೆ, ಓದ್ತಾರೆ, ಲಾಭ ಇಲ್ಲ. ಲಾಭ ಯಾವಾಗ ಆಗ್ತದೆ? ಓದಿದ್ದು ಅನ್ರಿ ತನ್ನ ಅದರಲ್ಲಿ ಬಂದಿರಬೇಕಲ್ಲ, ಬದುಕಿನೊಳಗೆ ಸಾಧಿಸಬೇಕು. ಎಷ್ಟು ಓದಿದ್ರೇನು ಬದುಕಿನೊಳಗೆ ಅದು ಬರಲಿಲ್ಲ, ಸಾಧಿಸಲಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡೋದು, ಇದರಿಂದ ಪ್ರಯೋಜನ ಇಲ್ಲ. ಆ ಜ್ಞಾನದ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕು. ಶಿವಪುತ್ರ ಸ್ವಾಮಿಗಳು ತಮ್ಮನ್ನ ಶಾಸ್ತ್ರ ಹೇಳ್ತಕ್ಕಂಥದ್ದನ್ನೆಲ್ಲ ತಿಳಿದು ಅದನ್ನು ಚರವಣವಾಗಿ ಚಿಂತನೆ ಮಾಡಿ ಅಲ್ಲಿರ್ತಕ್ಕಂಥ ಏನು ಮನಸ್ಸಿನ ಕದಡು ಕಲ್ಪಶ ಕಳೆದು ಸಾಧನೆ ಮೊದಲು ಮಾಡಿದ ನಾಥ ಕೃತೋಪಾಸಕ ನೆನೆಸುವನು. ಮೊದಲೇ ಎಲ್ಲ ತಯಾರು ಮಾಡ್ಕೊಂಡು ಬಂದಿರತಕ್ಕಂಥವನು ಕೃತೋಪಾಸಕ. ಇಬ್ಬರು ಅಧಿಕಾರಿಗಳು, ಒಬ್ಬ ಕೃತೋಪಾಸಕ, ಇನ್ನೊಬ್ಬ ಅಕೃತೋಪಾಸಕ. ಹಿಂದಿನ ಜನ್ಮಗಳಲ್ಲಿಯೇ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿ ಮನದಲ್ಲಿರ್ತಕ್ಕಂಥ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರಬೇಕು. ಕಳ್ಕೊಂಡಿರಲಿಲ್ಲ ಅಂತಂದ್ರೆ ಅವು ಪ್ರತಿಬಂಧಕ್ಕಾಗಿ ಕಾಡ್ತಾವೆ. ಹೇಳ್ತೀವಿ ಪರಂತು ಅಲ್ಲಿ ಪ್ರತಿಬಂಧಕಗಳು ಆಗದು ವರ ವಿವೇಕಿಗೆ ಮುಕ್ತಿ ನೀಗದೆ. ಪ್ರತಿಬಂಧಕಗಳನ್ನ ನೀಗಲಾರ್ದನ ನಾವು ಕೇಳಿ ವರ ವಿವೇಕಿಗೆ ಅಂತಾರವ್ರು. ಸಾಮಾನ್ಯ ಮನುಷ್ಯ ಅಲ್ಲ, ವರ ವಿವೇಕಿ, ಶ್ರೇಷ್ಠವಾಗಿರ್ತಕ್ಕಂಥ ವಿವೇಕಿ ಪುರುಷನ ಅವನಿಗೆ ಆಗಂಗಿಲ್ಲ. ಪ್ರತಿಬಂಧಕಗಳು ಮೂರದಾವ. ಎಷ್ಟದಾವ್ರಿ? ಮೂರದಾವ. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ. ಭೂತ ಪ್ರತಿಬಂಧಕ ಹಿಂದ ಅನುಭವಿಸಿದ ವಿಷಯಗಳು ಮನಸ್ಸಿನಾಗ ಬರ್ತಾವ ಅಲ್ರಿ. ಅದು ಏನಾಗೋದಿಲ್ಲ, ಸರಿಯಾಗಿ ಅರ್ಥ ಆಗೋದಿಲ್ಲ. ಸ್ವಾಮಿಗಳು ಹೇಳಕತ್ತಿದ್ರು. ಸ್ವಾಮಿಗಳು ಗಡ್ಡ ಜಟ ಬಿಟ್ಟಿದ್ರು. ಅವ್ರು ಹೇಳ್ತಾ ಒಂದು ಕಡೆ ನೋಡ್ರಿ ಮುದುಕಿ ಹಬ್ಬಕ್ಕೆ ಅಳಕತ್ತಿದ್ರು. ಅವ ಎಷ್ಟು ನನ್ನ ಪ್ರವಚನ ಪರಿಣಾಮ ಆಗೈತಿ ಅಂಥೇಳಿ, ಅಜ್ಜಿ ಯಾಕೆ ಅಳ್ತೀಯವ? ಇಲ್ಲಪ್ಪ,
ನಂದೊಂದು ಹೋತ ಸಾಯುವಾಗ ನಿನ್ನಂಗೆ ಒದರಿಸಿ ಆಯಿತು, ಆ ಹೋತಿ ನೆನಪಾಗಿತ್ತು ನನಗೆ ಅಂದಳ್ತಾಯಿ. ನಿಮಗೆ ಯಾರ್ಯಾರು ನೆನಪಾಕತ್ತೀವೋ ನನಗರ ಏನು ಗೊತ್ತದು, ಸುಮ್ಮನೆ ಹೇಳ ಒಟ್ಟ ನಾನು, ಹೌದಲ್ರಿ? ಅದು ಭೂತ ಪ್ರತಿಬಂಧಕ. ಹಿಂದಿನ ವಿಷಯಗಳು ಬಂದು 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 ಮುಂದೆ ನಿಲ್ಲುತ್ತಾವೆ. ಇವು ಒದರ್ತಿರ್ತಾನ, ಹೌದಲ್ರಿ? ಹೇಳ್ತಿರ್ತಾನ, ಪರಂತು ಇಲ್ಲ. ಎರಡನೇದ್ದು ಯಾವುದಪ್ಪ? ವರ್ತಮಾನ. ಮಂದ ಬುದ್ಧಿ, ಪಾಮರ ಪುರುಷರ ಸಂಘ, ಬೆಡದೆ ಮಾಡುವ ತರ್ಕ. ಅದು ಹಂಗೆ ಆಕತ್ರಿ ಅಪ್ಪಗಳು. ತರ್ಕ ಕತ್ತರಿದ್ದಂಗೆ, ಅದು ಕತ್ತರಿಸೋದು ಅದು ತರ್ಕ ಅಲ್ರಿ. ಇವೆಲ್ಲ ಯಾವ ಪ್ರತಿಬಂಧಕಗಳು? ವರ್ತಮಾನ. ಮುಂದೆ ಕೆಲವು ಜನ್ಮಗಳನ್ನು ಕೊಡೋದು ಬಹುಶಃ ಪ್ರಾರಬ್ಧಿತ್ತಂದ್ರೆ ಕೇಳಿದರೂ ಕೂಡ ಅವನು ಆ ಜನ್ಮದಲ್ಲಿ ಮೋಕ್ಷ ಆಗೋದಿಲ್ಲ, ಪುನಃ ತಾಯಿ ಗರ್ಭಕ್ಕೆ ಬರಬೇಕು. ಆ ನಂತರ ಅವನಿಗೆ ಗರ್ಭದಲ್ಲೇ ತತ್ವಜ್ಞಾನ ಆಗುತ್ತದೆ ಆ ಪುರುಷನಿಗೆ. ಆದ್ದರಿಂದ ಈ ಬ್ರಹ್ಮಸೂತ್ರದ ಮೊಟ್ಟ ಮೊದಲನೇ ಸೂತ್ರ ಅಥಾತು ಬ್ರಹ್ಮ ಜಿಜ್ಞಾಸ, ಅದನ್ನೆಲ್ಲ ಹೇಳಿದರು ಅನ್ರಿ. ಸಾಧನ ಚತುಷ್ಟಯ ಸಂಪನ್ನನಾದ ಬಳಿಕ ಏನು ಮಾಡಬೇಕವ? ಬ್ರಹ್ಮಜ್ಞಾನದ ಕಡೆಗೆ ಹೋಗಬೇಕು. ಅದನ್ನೆಲ್ಲ ಸನ್ನುತ ಸದ್ಗುಣ ಗುಣ ಸಂಪನ್ನರಿ ನಿಜಸ್ವರೂಪವಿದ್ರು ಸಾಧ್ಯಂ. ಪರಮಾರ್ಥ ಗೀತೆಯೊಳಗೆ ಹೇಳ್ಯಾರ, ಮುನ್ನವೇ ಭಕ್ತಿಕ್ರಿಯಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣ ಸಂಪನ್ನರ್ಗೆ ಅದು ನಿಜಸ್ವರೂಪ ಇದರೊಳು ಸಾಧ್ಯ. ಗುರುಶಾಸ್ತ್ರಗಳಿಗೆ ಶರಣಾಗತನಾಗುವ ಪೂರ್ವದಲ್ಲಿ ಕರ್ಮ ಉಪಾಸನೆಗಳಿಂದ ಏನು ಮಾಡಬೇಕು? ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಮೊದಲಿನ ಕಾಲದಾಗ ವೈದ್ಯರು ಔಷಧ ಕೊಡ್ಕಿಂತ ಮೊದಲು ಜುಲಾಬ ಕೊಡ್ತಿದ್ರು. ಈಗ ಅದು ಗೊತ್ತಿಲ್ಲ ಈಗ ಯಾರಿಗೂ ಅಲ್ರಿ. ನಾವು ಸಣ್ಣವರಿದ್ದಾಗ ಆ ಔಷಧ ತರಕ್ಕೆ ಹೋದ್ರೆ ಮೊದಲು ಔಷಧ ಕೊಡ್ತಿದ್ದಿಲ್ಲ, ಜುಲಾಬ್ ಕೊಡ್ತಿದ್ರು. ಯಾಕೆ? ಕೋಟ ಸ್ವಚ್ಛ ಆಗಲಿ ಅಂತ, ಹೌದಲ್ರಿ? ಕೋಟ ಸ್ವಚ್ಛ ಆಗಬೇಕು, ಆಮೇಲೆ ಔಷಧ ನಾಡ್ತೈತಿ. ಕೋಟ ಸ್ವಚ್ಛ ಆಗಲಾರ್ದ ಔಷಧ ಕೊಟ್ಟರೆ ನಮ್ಮ ಔಷಧ ಉಪಯೋಗನ ಆಗಂಗಿಲ್ಲ ಅಂತಾರೆ ಡಾಕ್ಟ್ರು. ಮೊದಲು ಸ್ವಚ್ಛ ಆಗಬೇಕು. ಮಲವಿಕ್ಷೇಪ ದೋಷ ಆದ ಬಳಿಕ ಗುರು ಕೊಟ್ಟ ಔಷಧ ಏನಾರೇ ಹತ್ತದ ಅವನಿಗೆ. ಇದರ ನಿಶ್ಚಲ ಭಾವ ನೋಡುತ್ತಾ ಇವನ ನಿಶ್ಚಲ ಭಾವ ನೋಡುತ್ತಾ ಶಿವನ ಪುತ್ರನೇ ಹೌದು ಈತನು, ಭವಕ್ಕೆ ಬಂದಿಹ ಯೋಗ ಭೃಷ್ಟನು ಎಂದು ಯೋಚಿಸುತ್ತ ತಮ್ಮಣ್ಣ ಶಾಸ್ತ್ರಿ ಅವ್ರು ಹೇಳ್ತಾ ಅದನ್ನೆಲ್ಲ ಗಳಗಳ ನೀರು ಕೊಡ್ದಂಗೆ ಕೇಳ್ತಾ ಇದ್ದ. ಶಿವಪುತ್ರ ಸ್ವಾಮಿ ಭವಕ್ಕೆ ಬಂದಿಹ ಯೋಗ ಭೃಷ್ಟನು ಎಂದು ಯೋಚಿಸುತ್ತ ಅವನಿಗೆ ಈತನು ಜ್ಞಾನ ಭಾಸ್ಕರ. ಈ ಭೂಮಿಗೆ ಇವನು ಜ್ಞಾನ ಭಾಸ್ಕರ. ಸೂರ್ಯೋದಯ ಆದ ಕೂಡಲೇ ಎಲ್ಲ ಕತ್ತಲಿ ಹ್ಯಾಂಗೆ ಹೋಗ್ತದನೋ, ಮಹಾತ್ಮರು ತಮ್ಮ ಯಾವ ಬೋಧದಿಂದ ಏನಾಗ್ತದೆ ಅಂದ್ಕರೆ ಕತ್ತಲಿನೆಲ್ಲ ಕಳೀತಾ ಇದ್ದಾರೆ. ಅವನಿಗೆ ಈತನು ಜ್ಞಾನ ಭಾಸ್ಕರ ನಿಮಗೆ ಸರಿ ಮಿಗಿಲಿಲ್ಲವೆನ್ನುತ್ತ ತವಕದಿಂಪ ಹೇಳುತ್ತಲ್ಲ ತಮ್ಮಣ್ಣ ಶಾಸ್ತ್ರಿಗಳು ಅತ್ಯಂತ ತವಕದಿಂದ ಉತ್ಸುಕತೆಯಿಂದ ಕೇಳ್ತಾ ಇದ್ದಾರೆ. ಇವತ್ತು 27ರಿಂದ ಪ್ರಾರಂಭ ಆಗ್ತದೆ. ಹೇಳಿದೊಡಾಗಮತಿಯಳು ಢಾಳಿಸುತ್ತಿರಲ್ಲ ಅದನ್ನು ತಿಳಿದದ ತಾಳಿ ಸಂತೋಷನು ತಮ್ಮಣ್ಣ ಶಾಸ್ತ್ರಿ ಪೇಳುತ್ತೀರೇ. 27 ಹೇಳಿದೊಡಾಗಮತಿಯೊಳು ಢಾಳಿಸುತ್ತಿರಲದನು ತಿಳಿದದ ತಾಳಿ ಸಂತೋಷವನು ತಮ್ಮಣ್ಣ ಶಾಸ್ತ್ರಿ ಪೇಳುತ್ತೀರೇ. ಹೇಳಲೇನದ ಬ್ರಹ್ಮಸೂತ್ರದ ಆಳವಲ್ಲವನರಿದು ಮತ್ತದ ಹೇಳುತ್ತಿದ್ದನು ಭಕ್ತರಿಗೆ ಶಿವಪುತ್ರ ಯೋಗ
ಸುಬ್ಬಯ್ಯ ಶಾಸ್ತ್ರಿಯು ಹೊತ್ತು ಮರು ಜನ್ಮವನು ಭಕ್ತರ ತೃಪ್ತಿಗೊಳಿಸುವನಿದಕ್ಕೆ ಸಂಶಯವಿಲ್ಲವೆಂದೆನುತಾ ಈಗಲೀತಗೆ ಧೀರ ನಿಜ ಗುಣ ಯೋಗಿ ವಿರಚಿತ ಸಕಲ ಶಾಸ್ತ್ರವ ಬೇಗ ಹೇಳಲಿಬೇಕು ಎಂತಾಲೋಚನೆಯ ಮಾಡಿ ರಾಗದಿಂತನ್ನೆದೆಯ ಹಾಡಲು ಕೂಗಿ ಕಂದಣಿ ಗುಣಿಪತಾಯಿಯ ಹಾಗೆ ತಾ ಶಿವಪುತ್ರನನ್ನುರೆ ಪ್ರೀತಿಯಂ ಕರೆದು ಬಾರೋ ಬಾ ಶಿವಪುತ್ರ ನಿನಗಾಧೀರ ನಿಜ ಗುಣ ರಚಿತ ಶಾಸ್ತ್ರದ ಸಾರವನು ಪೇಳುವೆನು ಬಾ ಎಂದೆನುತ ಕರೆಯುತ್ತಲೀ ಕ್ಷೀರವನು ಬಯಸಿರ್ಪ ಕರುವುದು ಸಾರಿ ಗೋವಿನ ಬಳಿಗೆ ಬರುತ್ತಿಯ ಚಾರು ಚಿತ್ರದ ತೆರದಿ ಬಂದನು ಯೋಗಿ ಶಿವಪುತ್ರ ತಂದೆ ನಾಳಿನ ಬಯಸಿ ಬಹುದಿನದಿಂದ ಕಾಯುತ್ತಲಿದ್ದೆ ಹೇಳೈ ಇಂದು ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನು ಚಂದನಂದದರಲ್ಲಿ ಮೊದಲನು ಬಂಧವನು ನೀ ತಿಳಿಸಬೇಕೈ ಎಂದು ತಾ ಶಿವಪುತ್ರ ವಂದಿಸಲಾಗಿ ಭಾರತಿಯು ಕೇಳು ನೀನಾ ಸೂತ್ರ ಪದ್ಯದಿ ಮೇಳವಾಗಿ ಪದವು ಶ್ರೀ ಗುರು ಹೇಳುತ್ತಿರುವುದರ ತಾನೆ ತಿಳಿವತ್ತಾಧಿಕಾರಿಯನು ಸ್ಥೂಲಪಾಣಿಯ ಕೃಪೆಯ ಬಲದಿಂದ ಕಾಳಿ ಮಾನವ ದೇಹವನು ಮೇಲೆ ಬಂದಿಹ ನರನೆ ತಿಳಿಸೋ ಅಧಿಕಾರಿಯನು ಮೇಲೆ ಬಂದಿಹ ನರನೆ ತಿಳಿಸೋತಾಧಿಕಾರಿಯನು ಮೇಲೆ ಬಂದಿಹ ನರನೆ ತಿಳಿಸೋತಾಧಿಕಾರಿಯನು ಹೇಳಿದೊಡಾಗ ಮತಿಯಳು ಢಾಳಿಸುತ್ತದಲ್ಲದನ್ನು ತಿಳಿದದ ತಾಳಿ ಸಂತೋಷವನು ತಮ್ಮನ ಶಾಸ್ತ್ರಿ ಹೇಳುತ್ತೀರೆ. ಶಾಸ್ತ್ರಿಗಳು ಹೇಳಿದಂಗೆ ಮತಿಯಳು ಬುದ್ಧಿಯಳು ಢಾಳಿಸುತ್ತಿರಲು ಪ್ರತ್ಯಕ್ಷವಾಗಿ ಅದು ತನ್ನಲ್ಲಿ ತಿಳಿಯುತ್ತಿರುವಾಗ ತಮ್ಮನ ಶಾಸ್ತ್ರಿಗಳು ಬ್ರಹ್ಮಸೂತ್ರದ ಭಾವವನ್ನು ಹೇಳುತ್ತಲೇ ಶಿವಪುತ್ರೇಶನ ಬುದ್ಧಿಯಲ್ಲಿ ಅಚ್ಚುತ್ತಿದಂತೆ ಆಗುತ್ತಿತ್ತು. ಅಲ್ರಿ, ಈ ಬುದ್ಧಿ ಸಾತ್ವಿಕಿತ್ತು ಅಂತಂದ್ರೆ ಹೇಳಿದ್ದನ್ನು ತಿಳ್ಕೋತದ. ಬುದ್ಧಿ ಸಾತ್ವಿಕ ಇದ್ದಿದ್ದಿಲ್ಲ ಅಂದ್ರೆ ತಿಳಿಯಂಗಿಲ್ಲ ಅಂದ್ರೆ ಏನು ಮಾಡ್ತಾನ? ಕಣ್ಣ ಮ್ಯಾಲ್ಗ ಮುಚ್ಚತಾನ, ಮುಂದೆ ಕೂತಾರ ಡಬ್ಬಕ್ಕೆ ಆಯ್ತಾನ, ಮತ್ತೆ ಮಾಡ್ತಾನೆ. ನಮ್ಮ ಶಾಸ್ತ್ರ ತಿಳಿದ್ರೂ ಆನಂದ, ತಿಳಿದಿದ್ರು ಆನಂದ. ಅದಂಗ್ರಿ ಸ್ವಾಮಿಗಳು ತಿಳಿದ್ರೆ ಆ ವಿಷಯದ ತಿಳುವಳಿಕೆ ಬಂದ್ಕೊಳ್ಳೋ ಒಂದು ಆನಂದ ಆಗ್ತದೆ. ತಿಳಿದ್ರೆ ನಿದ್ದೆ ಬರ್ತದಲ್ಲ, ಎಂಥ ಆನಂದ ರೀ. ನನಗೊಬ್ಬ ಬಂದು ಹೇಳ್ದೆ, ಯಪ್ಪ ನಿಮ್ಮ ಶಾಸ್ತ್ರ ಭಾಳ ಚಲೋ. ಅದಂಗೆ ಗೊತ್ತಮ್ಮ, ಎರಡೆರಡು ಗುಳಿಗೆ ತಗೊಂಡ್ರೆ ನಂಗೆ ನಿದ್ದೆ ಹತ್ತಿದ್ದಿಲ್ಲ ರೀ. ನಿದ್ದೆ ಗುಳಿಗೆ ತೊಗೊಂಡ್ರೆ ನಂಗೆ ನಿದ್ದೆ ಹತ್ತಿದ್ದಿಲ್ಲ. ನಿಮ್ಮ ಶಾಸ್ತ್ರಾಗ ನಮ್ಗೆ ಭಾಳ ಇವತ್ತು ಆರಾಮ್ ನಿದ್ದೆ ಆತ್ ನೋಡ್ರಿ ಅಂತವ. ಹೇಳಿದಂದ ನೋಡ್ರಿ, ಬುದ್ಧಿಯಲ್ಲಿ ಅಚ್ಚೊತ್ತಿದಂತೆ ಆಗುತ್ತಿತ್ತು. ಗ್ರಹಣ ಶಕ್ತಿಯ ಪರೀಕ್ಷೆಗಾಗಿ ಅದನ್ನೇ ತಿರುಗಿ ಕೇಳಿದರೆ ಹೇಳುವಂತಹ ಸ್ಮರಣ ಶಕ್ತಿಯನ್ನು ಕೂಡ ಕೌತುಕಗೊಳ್ಳುವರು ಕಂಡು ಕೌತುಕ. ಬುದ್ಧಿಯೊಳಗೆ ಒಂದು ಗ್ರಹಣ ಶಕ್ತಿ, ಒಂದು ಸ್ಮರಣ ಶಕ್ತಿ. ಅರ್ಥ ಆಗ್ತೈತಿ? ಬುದ್ಧಿಯೊಳಗೆ ಎರಡು ಶಕ್ತಿ ಅದಾವ. ಒಂದು ಗ್ರಹಣ ಶಕ್ತಿ, ಇನ್ನೊಂದು ಸ್ಮರಣ ಶಕ್ತಿ. ಕೆಲವು ಮಂದಿ ಗ್ರಹಣ ಶಕ್ತಿ ಇರ್ತೈತಿ, ಸ್ಮರಣ ಇರಂಗಿಲ್ಲ. ಕೆಲವು ಮಂದಿ ಸ್ಮರಣ ಇರ್ತೈತಿ, ಗ್ರಹಣ ಇರಂಗಿಲ್ಲ. ಯಾವ ಪುಣ್ಯಾತ್ಮ ಗ್ರಹಣ ಶಕ್ತಿ ಸ್ಮರಣ ಶಕ್ತಿ ಎರಡೂ ಇತ್ತಂದ್ರೆ ಬಹಳ ಸಂತೋಷ ಆಗ್ತದೆ, ಅದರಿಂದ ಪ್ರಯೋಜನ ಆಗ್ತದೆ. ಗ್ರಹಣ ಶಕ್ತಿ ಅಂದ್ರೆ ಹೇಳಿದ್ದು ತಿಳಿಬೇಕು ಅನ್ರಿ. ಅವ್ರು ಹೇಳ್ದಂಗೆ ತಿಳಿಯಕ್ಕೆ ಹತ್ತು ಅಂತಂದ್ರೆ ಅದಕ್ಕೆ ಗ್ರಹಣ ಶಕ್ತಿ ಅಂತ. ಅದು ಯಾವ ಕೃಪೆ? ಯಾವ ಕೃಪೆ? ಅದು ವೇದ ಕೃಪೆ. 4 ಕೃಪೆ ಅದಾವ ಇಲ್ರಿ. ಗುರು ಕೃಪೆ, ಈಶ್ವರ ಕೃಪೆ, ಗುರು ಕೃಪೆ,
ವೇದ ಕೃಪೆ ಅಂತಃಕರಣ ಕೃಪೆ. ವೇದ ಕೃಪೆ ಯಾವುದರಿಂದ ಆಕತಿ ಅಂತ ಕೇಳಿದ್ರೆ ಪುನಃ ಪುನಃ ಶ್ರವಣ ಮಾಡುವುದರಿಂದ. ಅದು ವೇದ ಇವನಿಗೆ ಒಲಿದು ಬರ್ತದೆ. ಆದ್ದರಿಂದ ಆ ಭಾಷ್ಯದ ಆಳವನ್ನೆಲ್ಲ ಅರಿತು ಶ್ರೀ ಶಿವಪುತ್ರೇಶನು ಅದನ್ನು ಪುನಃ ಪ್ರತಿನಿತ್ಯ ಭಕ್ತರಿಗೆ ಹೇಳುತ್ತಿದ್ದನು. ನಾವು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು ಏನ್ರಿ. ಕೇಳಿದ್ದನ್ನು ಇನ್ನೊಬ್ರಿಗೆ ಹೇಳುವುದರಿಂದ ಏನಾಕತಿ, ನಮಗೆ ಅವ್ರು ಹೇಳುವಾಗ ತಿಳಿದಂಗೆ ಆಗಿರ್ತದ ಅದಲ್ರಿ. ಪರಂತು ಜಗ ಏನಾಗೈತೈತಿ ತಿಳಿದ್ರಂಗಿಲ್ಲ. ನೀವು ಹೇಳಕ್ಕೆ ಹೋದಾಗ ನಿಮಗೆ ತಿಳಿಯದಿರೋದು ಯಾವುದು ಅದು ಗೊತ್ತಾಕೈತಿ ಅದಲ್ರಿ. ಹಾಂ, ನೀವು ಹೇಳಕ್ಕೆ ಹತ್ಬೇಕು ಅದನ್ನು, ಅಂದ್ರೆ ಮನನ ಆಕೈತಿ. ನಿಮಗೆ ಮನನ ಆಕೈತಿ, ಕೇಳೋರಿಗೆ ಶ್ರವಣ ಆಕೈತಿ. ಆದ್ದರಿಂದ ಹೇಳ್ತಾ ಇದ್ದ ನಿಜ ಯಾರು ಶಿವಪುತ್ರಪ್ಪ. ಅದು ಏನು ಭಕ್ತ ಜನರದ ಕೇಳಿ ತಾ ಸಂತೃಪ್ತರಾಗುತ್ತಿರಲು ನೋಡುತ್ತಾ ನಿತ್ಯ ಮನದಲ್ಲಿ ನಲಿದು ತಾನಾರೂಢ ಭಾರತೀಯು ಮತ್ತೆ ತಾ ಸುಬ್ಬಯ್ಯ ಶಾಸ್ತ್ರಿ ಹೊತ್ತು ಮರುಜನ್ಮವನು ಭಕ್ತರ ತೃಪ್ತಿಗೊಳಿಸುವ ನೆದಕ್ಕೆ ಸಂಶಯವಿಲ್ಲವೆಂದೆನ್ನುತ್ತ ಅವರು ಕೇಳ್ತಿದ್ರು. ಭಕ್ತರಿಗೆ ಹೇಳಿದ್ದನ್ನು ಶಿವಪುತ್ರ ಸ್ವಾಮಿ ತಾನು ಕೇಳಿದ್ದನ್ನು ಭಕ್ತರಿಗೆ ಹೇಳ್ತಿದ್ದ. ಹೇಳುವುದರಿಂದ ಭಕ್ತರೆಲ್ಲ ಬಂದೆಪ್ಪ ಶಿವಪುತ್ರಪ್ಪನವರು ಏನು ಸಂಸ್ಕೃತ ಕಲ್ತು ಬಂದಾರಲ್ಲ ಅದನ್ನೆಲ್ಲ ನಮಗೆ ಬಿಡಿ ಆಗಿ ಹೇಳ್ತಾ ಇದ್ದಾರೆ ಅಂದಾಗ ಆವಾಗ ಸಿದ್ಧಾರ್ಡ್ರಿಗೆ ಭಾರತೀಯ ಏನಂತರು ನಿತ್ಯ ಮನದಲ್ಲಿ ನಲಿದು ತಾನಾರೂಢ ಭಾರತೀಯ. ಅದನ್ನು ಕೇಳಿ ಶಿವಪುತ್ರಪ್ಪ ಇಷ್ಟು ಚಾಣಕ್ಷದನಲ್ಲ ಅಂತ ತಿಳಿದ ಮತ್ತು ಆ ಸುಬ್ಬಯ್ಯ ಶಾಸ್ತ್ರಿನೇ ಮರುಜನ್ಮವನ್ನು ಹೊತ್ತಿ ಏನು ಭಕ್ತರ ತೃಪ್ತಿಗೋಸ್ಕರವಾಗಿ ಬಂದಾನೆ, ಇದರಲ್ಲಿ ಸಂಶಯ ಇಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾತ್ರ ಪದ್ಧತಿ. ಬಹಳ ಜನ್ಮಗಳು ಬೇಕು ಅಂದರೆ ಒಂದು ವೇಳೆ ನಿಮಗೆ ಇದೇ ಜನ್ಮದಾಗ ಮೋಕ್ಷ ಆಗಲಿಲ್ಲ ಅಂದ್ರೆ ಕೇಳಿದ್ದೇನು ವ್ಯರ್ಥ ಆಗುವುದಿಲ್ಲ. ಐತನ್ರಿ. ಕೇಳಿದ್ದೇನೆ ಏನಪ್ಪ ನಮ್ಗೆ ತಿಳಿಯವಲ್ದತ್ತು ಬಿಡೋರ್ದಾರ, ತಿಳಿದಿರಲಿ ಶಾಸ್ತ್ರಕ್ಕೆ ಬರ್ರಿ ನೀವು ಹೌದಲ್ರಿ. ನಮ್ಮಲ್ಲಿ ಹಬ್ಬ ಕೀರ್ತನಕಾರಿದ್ದ ಬಸಪ್ಪತ್ತ, ನಿಮ್ಮ ಹಳೆ ಮಂದಿ ಗೊತ್ತೈತೆ, ಅವನು ಭಾಳ ಕೀರ್ತನ ಚಂದ ಮಾಡ್ತಿದ್ದ. ಅವೊಂದು ಮಾತು ಹೇಳ್ತಿದ್ದ, ನೀವು ತಿಳಿದಿರಲಿ ಕೇಳ್ರಿ, ತಿಳಿದಿದ್ರೆ ಯಾಕೆ ಕೇಳಿದ್ರು ಅಂತ ಮಂದಿ ಹತ್ತಿದ್ರು ಅದಲ್ಲ. ನೋಡು ಚೋಳು ಕಡ್ದತ್ತೈತೆ, ಅವ ಮಂತ್ರ ಹಾಕೊಂತಕ್ಕೆ ಹೊಕ್ಕಾನ, ಆ ಮಂತ್ರ ಹಾಕ್ಕಾನ, ಆ ಮಂತ್ರ ನಿಮ್ಗೇನು ತಿಳಿತೈತೇನು? ತಿಳಿದಲ್ಲ ಖರೆ, ಚೋಳಿನ ವಿಷ ಇಳಿಸ್ತೈತಿಲ್ಲ. ಮಂತ್ರ ತಿಳಿಬೇಕಂತ ನೇಮಿಲ್ಲ, ಚೋಳಿನ ವಿಷ ಹೆಂಗೆ ಇಳಿತೈತೋ ಹಂಗೆ ತಿಳಿದ್ರು ಕೇಳ್ರಿ, ಅಜ್ಞಾನ ವಿಷ ತಾನ ಇಳಿತದ ತಮ್ಮ. ಅದನ್ನು ಹೇಳ್ತಿದ್ದ ಪುಣ್ಯಾತ್ಮ. ಹಾಗೆ ಕೇಳೋದನ್ನು ಬಿಡಬಾರ್ದು, ತಿಳಿದಿರಲಿ ಅಲ್ರಿ. ಅದು ಕೇಳ್ತಾ ಇದ್ದರೆ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆಯ ನಾರಾಗಿಯುತ್ತ ಅದು ಆ ರೀತಿಯಿಂದ ಪೂಜ್ಯ ಶಿವಪುತ್ರೇಶನು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆಯ ಶಂಕರ ಭಾಷ್ಯದ ಬ್ರಹ್ಮಸೂತ್ರವನ್ನು ಬಿಡಿಸಿ ಭಕ್ತರ ಮನಮುಟ್ಟುವಂತೆ ಬೋಧಿಸುತ್ತಿರುವುದನ್ನು ಸಿದ್ಧಾರೂಢ ಯತೀಶ್ವರನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೋ ಅದೇ. ತಮ್ಮ ಶಿಷ್ಯ ಸ್ವಲ್ಪ ಮುಂದುವರೆದಂದ್ರೆ ಗುರುಗಳಿಗೆ ಬಹಳ ಸಂತೋಷ ಆಗ್ತದೆ. ಅದ ಗುರುಗಳಿಗೆ ಬಹಳ ಸಂತೋಷ ಆಗ್ತದೆ. ಸಿದ್ಧಾರೂಢ ಯತೀಶ್ವರನು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲದೆ ಮನದಲ್ಲಿ ಸಂತೋಷ ಪಡುತ್ತಿದ್ದರು. ತಾನು ಯೋಚಿಸಿದಂತೆ ಸುಬ್ಬಯ್ಯ ಶಾಸ್ತ್ರೇ ಶಿವಪುತ್ರನಾಗಿ ಮರುಜನ್ಮವನ್ನು ತೊಟ್ಟು ಬಂದು ತಮ್ಮ ಸನ್ನಿಧಾನದಲ್ಲಿಯೇ ಪ್ರತಿನಿತ್ಯ ಮಠಕ್ಕೆ ಬರುತ್ತಿರುವ ಭಕ್ತರಿಗೆ ಬೋಧಿಸುತ್ತಿರುವುದು ಅವರನ್ನು ತೃಪ್ತಿಪಡಿಸುತ್ತಿದ್ದ ಕಂಡು ಈ ಸಿದ್ಧಯತೀಶ್ವರನ ಮುಂದೆ ಈ ಶಿವಪುತ್ರ ಮಾಡಬೇಕಾದ ಶ್ರೀಮನ್ನಿಜೋಣರ ಶಾಸ್ತ್ರ ಪ್ರಸಾರದ ಕಾರ್ಯಕ್ಕೆ ಈಗಲೇ ಬುನಾದಿಯನ್ನು ಹಾಕಬೇಕೆಂದು ಒಳಗೊಳಗೆ ಚಿಂತಿಸುತ್ತಾ ಅದಕ್ಕಾಗಿ ಯೋಗ್ಯವಾದ ಸಮಯವನ್ನು ಕಾಯುತ್ತಿದ್ದರು ಯಾರು ಸಿದ್ಧಾರೂಢ ಸ್ವಾಮಿಗಳು ಅಲ್ರಿ. ಈಗ ಬುನಾದಿ ಹಾಕಬೇಕು, ಯಾಕೆ ಮುಂದೆ ನಿಜೋಣರ ಶಾಸ್ತ್ರವನ್ನು
ಟೀಕಾ ತಾತ್ಪರ್ಯವನ್ನು ಬರೆದು ಮುಂದಿನ ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಶಿವಪುತ್ರ ಈಗ ಅವನಿಗೆ ಆ ನಿಜುಂಡ ಶಾಸ್ತ್ರದ ಮರ್ಮವನ್ನು ಹೇಳಬೇಕು ಅಂತ ಶಿವಪುತ್ರ ಸ್ವಾಮಿಗಳು ಯಾರು ಸಿದ್ಧಾರ್ಥರು ಹಿಂಗೆ ವಿಚಾರ ಮಾಡ್ತಾರೆ. ಈಗಲೂ ಈತಗೆ ಧೀರ ನಿಜಗುಣ ಯೋಗಿ ವಿರಚಿತ ಸಕಲ ಶಾಸ್ತ್ರವ ಬೇಗ ಹೇಳಲಿ ಬೇಕು ಎನ್ನುತ್ತಾ ಯೋಚನೆಯ ಮಾಡಿ ರಾಗದಿಂ ತನ್ನೆದೆಯ ಹಾಲನ್ನು ಕೂಗಿ ಕಂದನೆ ಗುಣಿಸುವ ತಾಯಿಯ ಹಾಗೆ ತಾ ಶಿವಪುತ್ರನನ್ನುರೆ ಪ್ರೀತಿಯಂ ಕರೆದು ಅಲ್ರಿ. ಈಗಲೇ ಈತನಿಗೆ ಧೀರ ನಿಜಗುಣ ಯೋಗಿಯ ಶಾಸ್ತ್ರವನ್ನು ಬೇಗ ಹೇಳಬೇಕು ಅಂತೇಳಿ ತಿಳ್ಕೊಂಡು ಯೋಚಿಸಿ ರಾಗದಿಂ ತನ್ನೆದೆಯ ಹಾಲನ್ನು ಕೂಗಿ ಕಂದನೆ ಗುಣಿಸುವ ಪರಿ ತಾಯಿಗೆ ಎದೆ ಹಾಲ ತುಂಬಿದು ಅಂದ್ರೆ ಆಕೆ ಏನು ಮಾಡ್ತಾಳೆ, ಬಾರೋ ಅಂತೇಳಿ ತಮ್ಮ ಮಗನ ಕರೆದು ತನ್ನ ಎದೆ ಹಾಲು ಕುಡಿಸಿ ಹಗರು ಮಾಡ್ಕೊತಾಳಂತಾಕೆ ಐತನ್ರಿ. ಹಂಗೆ ಗುರುಗಳು ಎದೆ ಹಾಲು ತುಂಬಿದಾಗ ಶಿಷ್ಯರು ಒಂದಿಟ್ಟು ಉಣಿಸಿದಾಗ ಗುರುಗಳಿಗೂ ಎದೆ ಹಾಲು ಕೊಟ್ಟು ಹಗರಾಗ್ತದೆ ಅಲ್ರಿ. ಆ ರೀತಿಯಾಗಿ ಅವರು ಅಂತಾರಲ್ಲ, ಬೇಗ ಕೇಳಲಿ ಬೇಕು ಎನ್ನುತ್ತಾ ಯೋಚನೆ ಮಾಡಿ ರಾಗದಿಂ ತನ್ನೆದೆಯ ಹಾಲನ್ನು ತಾಯಿ ತನ್ನೆದೆ ಹಾಲ ಕುಡಿಸಿದಾಗ ತಾಯಿಗೂ ಆನಂದ, ಮಗುವಿಗೂ ಆನಂದ. ನೋಡ್ರಿ, ತಮ್ಮ ಎದೆಯಲ್ಲಿರ್ತಕ್ಕಂಥ ಯಾವ ಶಾಸ್ತ್ರವನ್ನು ಹೇಳಿದಾಗ ಗುರುಗಳಿಗೂ ಆನಂದ, ಕೇಳಿದಾಗ ಶಿಷ್ಯರಿಗೂ ಆನಂದ. ಹಾಗೆ ಶಿವಪುತ್ರನ ದಾರಿ ಸುಮ್ಮನೆ ಅವನನ್ನು ಕರಿತಾ ಇದ್ದಾರೆ. ಬಾರು ಬಾ ಶಿವಪುತ್ರ, ನಿನಗ ಧೀರ ನಿಜಗುಣ ರಚಿತ ಶಾಸ್ತ್ರವ ಸಾರವನ್ನು ಹೇಳುವನ ಬಾಯಂದೆನುತ್ತ ಕರೆಯುತ್ತಲೇ ಕ್ಷೀರವನ್ನು ಬಯಸಿದ್ದ ಕರುವುದು ಸಾರಿ ಗೋವಿನ ಬಳಿಗೆ ಬರುತ್ತಿಹ ಚಾರು ಚಿತ್ರದ ತೆರದಿ ಬಂದನು ಯೋಗಿ ಶಿವಪುತ್ರ. ಬಾರೋ ಬಾ, ನಿನಗಾಗಿ ನಾನು ದಾರಿ ಕಾಯ್ತಿದ್ದೆ, ನಿನಗೋಸ್ಕರವಾಗಿ ನಾನು ನಿಜಗುಣ ಶಾಸ್ತ್ರ ಹೇಳ್ತಾ ಇದ್ದೇನೆ ಬಾ. ಅದು ಧೀರ ನಿಜಗುಣ ಯೋಗಿ, ಅದು ಶಾಸ್ತ್ರವನ್ನು ಬರೆದ 400 ವರ್ಷ ಆಗಿತ್ತಂತ್ರಿ. ಅದು ಪ್ರಚಾರಕ್ಕೆ ಬಂದಿದ್ದಿಲ್ಲ. ಯಾವಾಗ ಸಿದ್ಧಾರ್ಥ ಸ್ವಾಮಿ ಅದನ್ನು ಎಲ್ಲಿಯೋ ನೋಡಿ ತಂದು ಅದನ್ನು ಜನರಿಗೆ ಉಣಿಸಿದ ಅಲ್ರಿ. ಸಿದ್ಧಾರೂಢರು ನಿಜಗುಣ ಶಾಸ್ತ್ರವನ್ನು ಹೊರಗೆ ತರದೆ ಹೋಗಿದ್ರೆ ನಾವೆಲ್ಲ ಏನಾಗ್ತಿದ್ದೀವಿ ರೀ ಅಲ್ಲ. ಅಂತಹ ಕನ್ನಡ ಭಾಷೆಯಲ್ಲಿ ವೇದ ಉಪನಿಷತ್ತುಗಳನ್ನೆಲ್ಲ ಕನ್ನಡ ಭಾಷೆಯಲ್ಲಿ ಬರ್ತಕ್ಕಂಥ ಧೀರ್ ಯಾವನಾದ್ರೂ ಅದ ಅನ್ನೋದು ನಿಜಗುಣ ಶಿವಯೋಗಿ ಪುಣ್ಯಾತ್ಮ. ಓದಿ ನೋಡ್ಬೇಕದ ಅದರ ರಸ ಕುಡಿಯುವಂಥ ತಾಕತ್ತಿತ್ತು ಅಂತಂದ್ರೆ ಕೇಳ್ದಂಗೆ ಓದಿದಂಗೆ ಆನಂದ ಆಗ್ತದೆ ಅಲ್ರಿ. ಅದನ್ನು ಅಂತಾರೆ, ಬಾರು ಶಿವಪುತ್ರ ನಿನಗ ಧೀರ ನಿಜವನ ರಚಿತ ಶಾಸ್ತ್ರದ ಸಾರವನ್ನು ಪೇಳುವನು ಬಾ ಎಂದೆನುತ್ತ ಕರೆಯುತ್ತಲೇ ಕ್ಷೀರವನ್ನು ಬಯಸಿರ್ಪ ಕರುವುದು ಸಾರಿ ಗೋವಿನ ಬಳಿಗೆ ಬರುತ್ತಿಹ ಚಾರು ಚಿತ್ರದ ತೆರೆದಿ ಬಂದನು ಯೋಗಿ ಶಿವಪುತ್ರ. ಯಾವಾಗ ಕರು ಹಸು ಆಕತ್ತಲ್ಲ, ಆ ಹಾಲನ್ನು ಬಯಸಿ ಓಡಿ ಹಂಗೆ ತಾಯಿ ಹಂತಕ್ಕೆ ಬಂದ ಆ ಗುದ್ದಿ ಹಂಗೆ ಮಲಿ ಕುಡಿತೈತೆಲ್ಲ ಕರು, ಹಾಗೆ ಶಿವಪುತ್ರನಿಗೆ ಹಿಂಗೆ ಅನಿಸ್ತಂತೇನೋ. ಯಾವ ರೀತಿ ಕರು ಹಸಿತು ಅಂದ್ರೆ ತಾಯಿ ಹಂತಕ್ಕೆ ಓಡಿ ಬರ್ತೈತಲ್ಲ ಆಕಳ ಕಡೆ, ಹಂಗೆ ಇವನಿಗೆ ಅನಿಸ್ತಂತ. ಚಾರು ಚಿತ್ರ ತೆರೆದೆ ಬಂದನು ಯೋಗಿ ಶಿವಪುತ್ರ. ತಂದೆ ನಾನಿದ ಬಯಸಿ ಬಹುದಿನದಿಂದ ಕಾಯುತ್ತಲಿರ್ದೆ ಹೇಳೈ, ಇಂದು ನೀ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನು ಚಂದದಿಂದದರಲ್ಲಿ ಮೊದಲನು ಬಂಧವನ್ನು ನೀ ತಿಳಿಸಬೇಕೈ ಎಂದು ತಾ ಶಿವಪುತ್ರ ವಂದಿಸಲಾಗಿ ಭಾರತೀಯು. ತಂದೆ ನಾನಿದನನ್ನು ಬಯಸಿ ಬಹುದಿನದಿಂದ ಕಾಯುತ್ತಲಿರ್ದೆನು. ತಂದೆ ನಾನಿದನ್ನು ಬಯಸಿ ಬಾದನಗಂದ ಕಾತರನಾಗಿ ಕಾಯುತ್ತಿದ್ದೆ ಸದ್ಗುರುನಾಥ, ನನಗೆ ಭಾಳ ಸಂತೋಷ ಆಯ್ತು ಅಲ್ರಿ. ನಾವು ಗುರುಗಳ ಸೇವೆ ಮಾಡ್ಕೋತ ಹೋದ್ರೆ ತಾನೇ ಅವ್ರ ಮುಖದಿಂದ ತಾನೇ ವೇದಗಳು ಬರ್ತಾ ಇದ್ದಾವೆ ಅಲ್ರಿ. ಅದರಿಂದ ಭಾಳ ದಿವಸದಿಂದ ಬಯಸಿದ್ದು ಈಗ ಸಾರ್ಥಕ ಆತು ಅಂತ ಅಲ್ರಿ. ಈಗ ಮಹಾಭಾರತದಲ್ಲಿ
ಒಂದು ಸುಂದರವಾದ ದೃಷ್ಟಾಂತ ಬರ್ತದೆ. ಮೊದಲಿನ ಕಾಲದಾಗ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗ್ತಿತ್ತು. ಮೊದಲಿನ ಕಾಲದಾಗ ಏನು ಮಾಡ್ತಿತ್ತು? ದೇವತೆಗಳಿಗೂ ದೈತ್ಯರಿಗೂ ರಾಕ್ಷಸರಿಗೂ ಯುದ್ಧ ಹಾಕಿತ್ತು. ಆ ದೇವತೆಗಳು ರಾಕ್ಷಸರನ್ನು ಕೊಂದರೂ ಸಹಿತ ಮರುದಿವ್ಸ ಮತ್ತೆ ಅವ್ರು ಜೀವಂತಾಗಿ ಯುದ್ಧಕ್ಕೆ ಬರ್ತಿದ್ರಲ್ಲ. ಇದು ಆಶ್ಚರ್ಯ ಆಯ್ತು. ದೇವತೆಗಳೆಲ್ಲ ನಾವು ನಿನ್ನೆ ಸತ್ತಾಮ ಮತ್ತಿಂದ ಬಂದಾನಲ್ಲ, ನಿನ್ನೆ ಇಷ್ಟು ಮಂದಿನ ಕೊಂದಿದ್ದು ಅವರೆಲ್ಲ ಮತ್ತೆ ಬಂದಾರಲ್ಲ. ಇದು ಸಮಸ್ಯೆ ಆಯ್ತು. ಬೃಹಸ್ಪತಿ ಆಚಾರ್ಯರ ಕಡೆಗೆ ಹೋದರು. ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯ. ಅಪ್ಪ, ನಾವು ದಿವಸ ನೂರಾರು ಮಂದಿನ ಕೊಳ್ತೀವಿ ರಾಕ್ಷಸರನ್ನ, ಮತ್ತು ಅವ್ರು ಮರುದಿವ್ಸ ಬರ್ತಾರಲ್ಲ ಜೀವಂತಾಗಿ. ಏನಿದು ರಹಸ್ಯ? ನಮ್ಮ ಮಂದಿ ಸತ್ತಾರ ಸತ್ತ ಹೋಗ್ತಾರ. ಇದಕ್ಕೇನು ರಹಸ್ಯ ಅಂದಾಗ ತಮ್ಮ, ಆ ರಾಕ್ಷಸರ ಗುರುಗಳು ಯಾರು? ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಹತ್ತಿರ ಮೃತ ಸಂಜೀವನಿ ಮಂತ್ರದ ಆ ಮಂತ್ರದಿಂದ ಅವ್ರು ಏನು ಮಾಡ್ತಿದ್ರು? ಸತ್ತವ್ರನ್ನ ಬದುಕಿಸ್ತಿದ್ರು ಮತ್ತೆ. ಇನ್ನು ಹ್ಯಾಂಗೆ ಮಾಡೋದು? ಶುಕ್ರಾಚಾರ್ಯಲ್ಲಿ ಹೋಗಿ ಸೇವಾ ಮಾಡಿ ಅವ್ರ ಮನಸ್ಸು ಒಲಿಸಿಕೊಂಡು ಆ ಸಂಜೀವನಿ ಮಂತ್ರವನ್ನು ತರಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ವೈರಿ ಯಾರು? ಶುಕ್ರಾಚಾರ್ಯ ಅಲ್ರಿ. ಎಷ್ಟು ಮಜಾ ಅದ ನೋಡ್ರಿ. ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯ, ಶುಕ್ರಾಚಾರ್ಯ ಗುರು ಶುಕ್ರಾಚಾರ್ಯ, ಬೃಹಸ್ಪತಿ ಆಚಾರ್ಯ ಶುಕ್ರಾಚಾರ್ಯ. ಈಗ ಆ ವೈರಿ ಮನೆಗೆ ಹೋಗ್ಬೇಕು, ವೈರಿ ಮನಸ್ಸನ್ನು ಒಲಿಸ್ಬೇಕು, ಒಲಿಸಿ ಆ ಮಂತ್ರ ತಗೋಬೇಕು. ಇದಕ್ಕೆ ಯಾರು ತಯಾರಾಕಿರಿ ಅಂತ ಕೇಳಿದ್ರು. ಶುಕ್ರಾಚಾರ್ಯ ಅಂತಕ್ಕೆ ಹೋದ್ರೆ ನಾವೇನು ತಿರುಗಿ ಬರಂಗಿಲ್ಲ ಮಾರ, ಆಗೋದಿಲ್ಲ ಎಲ್ಲರೂ ಆಗೋದಿಲ್ಲ ಅಂದರು. ಹಂಗಾದ್ರೆ ಮತ್ತು ನೀವು ಸಾಯಿ ತಪ್ಪಂಗಿಲ್ಲ ನೋಡಂದ್ರು ಅವರು ಬೃಹಸ್ಪತಿ ಆಚಾರ್ಯರು. ಆವಾಗ ಬೃಹಸ್ಪತಿ ಆಚಾರ್ಯರ ಮಗನ ಕಚ 25 ವರ್ಷದ ತರುಣ ಎದ್ದು ಕೈ ಮುಗದ, ನಾನು ಶುಕ್ರಾಚಾರ್ಯ ಅಂತಕ್ಕೆ ಹೋಗ್ತೀನಿ, ಸೇವೆಯನ್ನು ಮಾಡಿ ಅವ್ರ ಮನಸ್ಸು ಒಲಿಸಿ ಆ ಮಂತ್ರನ ತೆಗೆದುಕೊಂಡು ಬರ್ತೀನಿ ಅಂದ. ಬೃಹಸ್ಪತಿ ಆಚಾರ್ಯ ಅಂದರು, ಹುಷಾರ್ ಅಂದರು ಅವರು. ನೀನು ಶತ್ರುನ ಮನೆಗೆ ಹೋಗ್ತೀವಿ ಸದ್ಯ, ಮಿತ್ರನ ಮನೆಗೆ ಅಲ್ಲದು, ಅಷ್ಟು ಸರಳ ಇಲ್ಲ. ಶತ್ರು ಮನೆಗೆ ಹೋಗ್ತೀವಿ. ಮತ್ತು ಅಲ್ಲಿ ಶುಕ್ರಾಚಾರ್ಯರ ಮಗಳು ಒಬ್ಬಾಕಿದ, ಏನ್ರಿ? ದೇವಯಾನಿ, ಸುಂದರಿ ಅದ. ಅದು ನನಗೆ ಪ್ರತಿಬಂಧಕ್ಕೆ, ಅಲ್ಲಿ ಹುಷಾರಿರ್ಬೇಕು. ಗೊತ್ತಾಗತ್ತೆ ಮಾತಿಲ್ಲ. ವೈರಿ ಮನೆ ಮೊದಲದ್ದು, ಆ ವೈರಿ ಮಗಳು ಅಂತ್ಯಂತ ಸುಂದರಿ ನೋಡ್ರಿ. ಇದನ್ನೆಲ್ಲ ಮಾಡ್ಬೇಕು ನೀನು. ಮಾಡ್ತೀನಿ, ನಿಮ್ಮ ಆಶೀರ್ವಾದ ಇದ್ದರೆ ಒಳ್ಳೆಯದು ಅಂದ. ಆಶೀರ್ವಾದ ಪಡ್ಕೊಂಡ ಬೃಹಸ್ಪತಿ ಆಚಾರ್ಯ ಕಡೆಯಿಂದ ಹೋದ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾರಿಗೆ? ಶುಕ್ರಾಚಾರ್ಯರಿಗೆ. ಹುಡುಗನ ಮುಖ ಅದು ನೋಡಿ ಭಾಳ ಸಂತೋಷ ಆತವ್ರಿಗೆ ಅಲ್ರಿ. ಅವನ ಗುಣಗಳು, ಅವನ ರೂಪ, ಅವನು ನೋಡಿ ಭಾಳ ಸಂತೋಷ ಆಯ್ತು ಶುಕ್ರಾಚಾರ್ಯಗೆ. ತಮ್ಮ, ನೀನು ಯಾರಪ್ಪ, ಎಲ್ಲಿಂದ ಬಂದೀಯ? ನಾನು ಬೃಹಸ್ಪತಿ ಆಚಾರ್ಯರ ಮಗ. ಓ, ಬೃಹಸ್ಪತಿ ಆಚಾರ್ಯ ಮಗನ? ಇಲ್ಲಿ ಯಾಕೆ ಮಾಡ್ತೀವಪ್ಪ? ಇಲ್ರಿ, ನಿಮ್ಮ ಮತ್ತೆ ಸೇವಾ ಮಾಡ್ಕೊಂಡು ಯಾವ ವಿದ್ಯೆ ಕಲ್ಕೊಂಡು ಹೋಗ್ಬೇಕಂತ ಬಂದೀನಿ. ಹುಡುಗನ ವಿನಯ ಮಾತುಗಳು, ಆ ಹುಡುಗನ ಎಲ್ಲ ನೋಡಿ ಕರುಣ ಬಂತವ್ರಿಗೆ. ನೋಡ್ರಿ, ಕರುಣ ಬಂದ. ಆಗಲಪ್ಪ, ಇರು, ನಮ್ಮಲ್ಲಿ ಆಕಳುಗಳವ. ಆ ಆಕಳು ದಿನಾಲು ಅಡವಿ ತಗೊಂಡು ಹೋಗಿ ಮೇಯ್ಸ್ಕೊಂಡು ಬರಬೇಕು. ಅದಕ್ಕೆ ಕೆಲಸ ಮಾಡು, ಮತ್ತು ಭಿಕ್ಷಾ ತರಬೇಕು, ಊಟ ಮಾಡಬೇಕು. ಆಗಲಿ, ಮಾಡ್ತೀನಿ ಅಂದ. ಮುಂಜಾನೆ ನೂರಾರು ಆಕಳನ್ನು ತೊಗೊಂಡು ಅಡವಿ ಹೋಗೋದು. ಏನ್ರಿ, ನಿಮಗೆ ಭಾಳ ಹಗರದ. ಎಲ್ಲಿ ಆಕಳು ಅಡವಿಗೆ ಹೋಗೋದಾಗಲ್ಲ, ಏನು ಮಾಡೋಂಗಿಲ್ಲ. ಮುಂಜಾನೆ ನಾಷ್ಟ, ಮಧ್ಯಾಹ್ನಕ್ಕೆ ಊಟ, ಸಂಜೆಗೆ ಊಟ. ಏನು ವಿಚಾರ, ಏನು ಸರಳ.
ನಿಮಗೆಲ್ಲ ಈಗ ಭಿಕ್ಷಾ ಮಾಡಿ ಉಣ್ಬೇಕಂದ್ರೆ ಈ ಜಾಗನೇ ಖಾಲಿ ಆಕೈತಿ ಏನ್ರಿ ಮತ್ತೆ ಯಾರು ರಂಗ ಇಲ್ಲಿ ಏನೋ ಸಿದ್ಧನ ಕೃಪ ನಮಗೆ ನಿಮಗೆ ಅಲ್ಲ ಸಿದ್ಧನ ಕೃಪ ಯಾವುದನ್ನು ಜಗತ್ತಿನಲ್ಲಿ ಸಾಧಿಸುವುದಿಲ್ಲೋ ಅದನ್ನು ಸಾಧಿಸಿಕೊಡ್ತಕ್ಕಂಥ ಶಕ್ತಿ ಜಗದ್ಗುರು ಸಿದ್ಧಾರೂಢಪ್ಪನಲ್ಲಿ ಐತಿ. ಇವತ್ತಿನ ಕಾಲದಾಗ ಸೇವೆ ಮಾಡುವಂಥ ಶಿಷ್ಯರೂ ಇಲ್ಲ ಅಲ್ರಿ, ಹೇಳ್ತಕ್ಕಂಥ ಗುರುಗಳು ಇಲ್ಲ. ಈ ಇಬ್ಬರನ್ನ ತಂದು ನಿಮ್ಮಲ್ಲೇನು ಇಟ್ಟಾನಲ್ಲ ಸಿದ್ಧಾರೂಢಪ್ಪ, ಅದು ಸಾಮಾನ್ಯ ತಿಳ್ಕೊಂಡ್ರಿ ಹೇಳ್ತಮ್ಮ, ಅದು ಭಾಳ ಮಹತ್ವದ ಏನ್ರಿ. ಆದ್ದರಿಂದ ಆಕಳ ತಗೊಂಡು ಅಡವಿಗೆ ಹೋಗವ, ಮೇಷವನ್ನು ಬರವ. ಏನಾಕಿತ್ತು? ಆ ಕಡೆ ಬೇರೆ ಏನು ನಡೆದೈತಿ ಅದು. ಆಕಳ ತಗೊಂಡು ಹೋಗ. ಇದನ್ನ ರಾಕ್ಷಸರು ನೋಡಿದ್ರು. ಓ, ಶತ್ರುನ ಮಗ ಬಂದ ನಮ್ಮಲ್ಲಿ, ಅದು ದೇವತೆಗಳ ಮಗ ಅವ ಬಂದಾನಂದ್ರೆ ಇವನ್ನ ಹಿಂಗೆ ಬಿಡಬಾರ್ದು ಏನ್ರಿ, ಇವನ ಗತಿಗಾಣಿಸ್ಬೇಕಂತ ಅಂದೇನು ಮಾಡಿದ್ರಿ. ಮರುದಿವ್ಸ ಆಕಳ ತೊಗೊಂಡು ಹೊಕ್ಕಿದ್ದ. 4 ಮಂದಿ ರಾಕ್ಷಸರು ಬಂದು ಬಾಯ್ ಅಂದ ಅವನ್ನ ಕಡಿದು ತುಕಡಿ ಮಾಡಿದ್ರಿ. ಒಂದು ವಿದ್ಯಾ ಪಡ್ಕೋಬೇಕಾದ್ರೆ ಏನೇನು ಅದು ಅನ್ನೋದನ್ನು ಅದನ್ನು ಸ್ವಲ್ಪ ನೋಡ್ಬೇಕು ನಾವು. ಕಡಿದ್ರು, ತುಕಡಿ ಮಾಡಿದ್ರು, ಸತ್ತು ಹೋದ. ಸಾಯಂಕಾಲ ಆಕಳಷ್ಟೇ ಬಂದು, ಕಚ್ಚ ಬರಲಿಲ್ಲ. ಈಕಿಗೆ ಬಂತು ನೋಡ್ರಿ. ಆಕೆ ದಿವಸ ಹಾದಿ ನೋಡ್ತಾ ಇದ್ದಳೋ ದೇವಯಾನಿ. ಯಾಕಂದ್ರೆ ಅವನು ಸುಂದರ ಇದ್ದ, ಮತ್ತೊಂದೇನು ಮದುವೆ ಮಾಡ್ಕೊಳಕ್ಕೆ ಯೋಗ್ಯ ಇದ್ದ, ಮತ್ತೊಂದೇನು ದೇವತೆಗಳಿಂದ ಬಂದವ ಆಗಿದ್ದ. ಆಕೆ ಅವನ ಮ್ಯಾಲ ಒಳಗಿಂದೊಳಗೆ ಆಕೆ ಮನಸ್ಸು ಅವನ ಮ್ಯಾಗ ನಡೀತಾ ಇತ್ತು, ಹಾಡ್ತಿದ್ದಳು ಅವನ ಮುಂದೆ, ಎಲ್ಲ ಮಾಡ್ತಾಯಿದ್ರು. ಈಗ ಅತ್ಯಂತ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ ಕಚ್ಚ ಬರಲಿಲ್ಲ ಅಂದ ಕೂಡಲೇ ಆಕೆಗೆ ಸಂಶಯ ಬತ್ತು, ಏನೂ ಆಗ್ಯದ. ಅಪ್ಪನಂತೆ ಯಪ್ಪ ಕಚ್ಚಾಗೆ ಬಂದಿಲ್ಲ, ಈ ರಾಕ್ಷಸರು ಬಹುಶಃ ಏನೋ ಮಾಡ್ಯಾರ, ನೋಡ್ಬೇಕಪ್ಪ, ಕಚ್ಚಾನ ಬದುಕಿಸ್ಬೇಕು ನೀನು. ಹೆಂಗ ನೋಡಿದ್ರು ತಂಗಿ ಕಚ್ಚಾನ ಕಡ್ದ ತುಕಡಿ ಮಾಡಿ ಸತ್ತಾನ. ಸಾಯಿ ನಿನ್ನಂತಕ್ಕೆ ಮಂತ್ರ ಇತ್ಲ, ಬದುಕಿಸೋ ಮಂತ್ರ ಇತ್ತಿಲ್ಲ, ಆ ಮಂತ್ರದಿಂದ ಅವನು ಬದುಕಿಸ್ಬೇಕು, ಇಲ್ಲ ನಾನು ಸಾಯ್ತು ನೋಡು ಅಂದಳೆ. ಮಗಳ ಮೇಲೆ ಪ್ರೀತಿ ಆಯಿತು. ಕಚನೇನ ಮಂತ್ರದ ಹಾಕಿದ್ರು, ಅವೆಲ್ಲ ತುಕಡಿ ಮಾಡಿರ್ತಕ್ಕಂಥ ಅವಯವಗಳೆಲ್ಲ ಬಂದು ಕೂಡಿ ಜೀವಂತಾಗಿ ಓಡಿ ಬಂದವ ಕಚ. ಓಡಿ ಬಂದ ನಮಸ್ಕಾರ ಮಾಡಿದ. ಆವಾಗ ಆಕೆ ಕೇಳಿದಳು ದೇವಯಾನಿ, ಹೆಂಗೆ ಬಂದಿ ನೀನು, ಏನು ಮಾಡಲಿ? ಅವ್ರು ಕಡಿದ್ರು ಕೂಡಲೇ ನಾನು ಸತ್ತಾಗ ಗುರುಗಳು ಕರುಣೆಯಿಂದ ನನಗೆ ಆ ಮಂತ್ರವನ್ನು ಹೇಳಿ ಬದುಕಿಸಿದ್ದಾರೆ. ಭಾಳ ಸಂತೋಷ ಆಯ್ತು. ದೇವಯಾನಿ ಹೇಳ್ತಾಳ, ಈ ರಾಕ್ಷಸರು ಭಾಳ ಸುಮಾರದಾವ, ನೀನು ಭಾಳ ಹುಷಾರ್ಲಿರ್ಬೇಕು ನೋಡು. ಹ್ಞೂ ಅಂದ. ಮತ್ತೆ ಮರುದು ಆಕಳ ಕಾಯಕ್ಕೆ ಹೋದ. ಅವರಂದ್ರು ಸತ್ತಿದ ಮತ್ತೆ ಬಂದಾನಲ್ವ ಇವ, ರಾಕ್ಷಸರು ಸತ್ತಿದ ಮತ್ತೆ ಬಂದಾನಲ್ವ ಇವ. ಗುರುಗಳು ಇವನ ಮಂತ್ರದ ಉಳಿಸ್ಯಾರ ಕಾಣ್ತದ, ಹಂಗಾರ ಮಾಡಿ ಇನ್ನು ಕೊಲ್ಲಬೇಕು. ಅವನು ಮರಳಿ ಹುಟ್ಟಬಾರ್ದಂಗೆ, ಜೀವಂತ ಆಗಬಾರ್ದಂಗೆ ಕೊಲ್ಲಬೇಕು. ದುಷ್ಟರ ಬುದ್ಧಿ ಕೆಟ್ಟ ಕೆಲಸದಾಗ ಭಾಳ ಓಡ್ತದ ರೀ, ಕೆಟ್ಟ ಕೆಲಸದಾಗ ಅಲ್ರಿ. ಆವಾಗ ಏನು ಮಾಡಿದ್ರು, ಅವನ್ನ ಹಿಡಿದ್ರು, ಕಡಿದ್ರು, ತುಕಡಿ ಮಾಡಿದ್ರು, ಅದನ್ನು ಸುಟ್ಟರು. ಆ ಬೂದಿ ತಂದ ಸೆರೆಯಾಗಿ ಹಾಕಿ ಆ ಸೆರೆಯನ್ನು ಯಾರಿಗೆ? ಶುಕ್ರಾಚಾರ್ಯರಿಗೆ ಕೊಡಿಸಿದ್ರು. ಈಗ ಕಚ್ಚ ಹೊರಗಿಲ್ಲ, ಅವ ಗುರುಗಳು ಹೊಟ್ಟ್ಯಾಗ ಹೋಗ್ಯಾನ, ಹೌದಲ್ಲ. ಮತ್ತು ಆ ಕೊಟ್ಟ ಬಂದು ದೇವಯಾನಿ ಓಡಿ ಬಂದಳು, ಯಪ್ಪ ಮತ್ತೇನು ಘಾತ ಆಗ್ಯದ ನೋಡು. ಕಚ್ಚ ಬರಲಿಲ್ಲ, ಆ ಕಷ್ಟ ಬಂದವ. ಹಂಗಾರೆ ಮಾಡು ವಿಚಾರ ಮಾಡಿದರು. ಮಂತ್ರ ಹಾಕಿರು
ಅವ ಹೊರಗಿದ್ರೆ ಬರ್ತಿದ್ದ. ಇವ್ರು ಗುರುಗಳು ಹೊಟ್ಯಾಗ ಬಂದಾನಲ್ಲ ಈಗ ಶರೆ ಮೂಲಕವಾಗಿ. ಆವಾಗ ಅವರು ವಿಚಾರ ಮಾಡಿ, ತಂಗಿ ಎನ್ನ ಕಚ್ಚನ ಮರ್ತು ಬಿಡು. ಯಾಕಂದ್ರೆ ಈ ದುಷ್ಟರು ಏನು ಮಾಡ್ಯಾರ ಅಂತ ಕೇಳಿದ್ರೆ, ಅವನು ಸುಟ್ಟ ಬೂದಿ ಮಾಡಿ ಆ ಬೂದಿ ಶೆಳಗೆ ಹಾಕಿ ನನಗೆ ಕುಡಿಸ್ಯಾರ. ಈಗ ಆ ಕಚ್ಚ ನನ್ನ ಹೊಟ್ಯಾಗ ಬಂದಾನ. ಕಚ್ಚ ಬೇಕಂದ್ರೆ ನಾ ಸಾಯ್ಬೇಕು, ಹೌದಲ್ರಿ? ನಾ ಬೇಕಂದ್ರೆ ಕಚ್ಚಾನ ಮರ್ತು ಬಿಡ್ಬೇಕು ನೀನು. ಯಾಕಂದ್ರು ಯಪ್ಪ ಹಂಗಾರೆ ನಾನು ಈ ಕಚ್ಚಾ ಬದುಕ್ರೆ ನಾನು ಬದುಕಂಗಿಲ್ಲ ನೋಡು. ಯಾಕಂದಳು ನೀವು ಇಬ್ಬರು ಬದುಕಬೇಕು. ಹೆಂಗಾಕೈತೆ ತಂಗಿ? ಈಗ ನಾನು ಅವ ನನ್ನ ಹೊಟ್ಯಾಗದ, ನಾನು ಮಂತ್ರ ಹಾಕಿನಂದ್ರೆ ನಾನು ಹೊಟ್ಟೆ ಹರಿದು ಹೊರಗೆ ಬರ್ತಾನೆ ಅನ್ಬೇಕು. ನಾ ಸಾಯ್ತೇನು? ಯಾಕಂದಳು ಬರ್ತದೆ, ಇಬ್ಬರು ಬರ್ತದೆ. ಹ್ಯಾಂಗ ಅಂದವ, ನೋಡು ನೀನು ನಿನ್ನ ಹೊಟ್ಯಾಗದಾನಲ್ಲ, ಮಂತ್ರ ಹಾಕು, ಅವನು ನಿನ್ನ ಹೊಟ್ಟೆ ಹರಿದು ಹೊರಗೆ ಬರ್ತಾನ. ಅವನಿಗೆ ನಿನ್ನ ಹೊಟ್ಯಾಗನ ಆ ಮಂತ್ರನ ಉಪದೇಶ ಮಾಡು. ಹಾಂ, ನೀನು ಹೊಟ್ಯಾಗನ ಆ ಮಂತ್ರ ಉಪದೇಶ ಮಾಡು. ಅವನ ಹಂತಕ್ಕೆ ಮಂತ್ರ ಇರ್ತೈತಿ, ನೀ ಸತ್ರು ಆ ಮಂತ್ರ ನಿನ್ನ ಬದುಕಿಸ್ತಾನವ. ಹೆಣ್ಮಕ್ಳು ಭಾಳ ಶಾಣೆ ಇರ್ತಾರೆ. ಎಲ್ಲಿದ ಬಂದು ನಿಮ್ಮ ಮನೆಗೆ ಮಾಲಕರಕ್ಕಲ್ಲ. ಹೌದಮ್ಮ ತಂಗಿ, ಭಾಳ ಯೋಗ್ಯದ, ಭಾಳ ಯೋಗ್ಯದ. ಆವಾಗ ಅವರು ಶುಕ್ರಾಚಾರ್ಯರು, ತಮ್ಮ ಕಚ್ಚನೆ ಎಲ್ಲಿದ್ದೀಯಪ್ಪ? ಗುರುವೇ, ನಾನು ನಿನ್ನ ಹೊಟ್ಯಾಗದನು. ನಿಮ್ಮ ತಪೋಬಲದಿಂದ ನನಗೆ ಮಾತಾಡೋಕ್ಕೆ ಸಾಮರ್ಥ್ಯ ಬಂದದ, ಪರಂತು ನಾನು ಇನ್ನು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಹೊರಗೆ ಬರ್ಬೇಕಾದ್ರೆ ನೀನು ಹೊಟ್ಟೆ ಹರಿದು ಬರ್ಬೇಕಾಗ್ತದೆ, ನೀವು ಸಾಯ್ತೀರಿ. ಅದಕ್ಕೆ ನಾನು ಗುರು ಹತ್ಯೆ ಮಾಡೋಕ್ಕೆ ತಯಾರಿಲ್ಲ. ಇಲ್ಲಪ್ಪ, ಅದಕ್ಕೊಂದು ಹಾಗದ. ಏನ್ರಿ ಅಂದವನು, ನಾನು ನಿನಗೆ ಆ ಸಂಜೀವಿನಿ ಮಂತ್ರನು ಉಪದೇಶ ಮಾಡ್ತಾನು, ಹೊಟ್ಯಾಗನ ಅದನ್ನು ನೀನು ಏನು ಮಾಡು, ಪಠನ್ ಮಾಡು, ಸಿದ್ಧಿ ಆಗ್ತದೆ. ಹಾಂ, ಅದಕ್ಕೆ ಬಂದೀನಿ ನಾನು ಅಂದವ. ಬರ್ತಿಲ್ರಿ, ತಾನೇ ಬರ್ತೈತೆ ಅದು. ನೀ ಸುಮ್ಮ ಸೇವೆ ಮಾಡ್ಕೋತ ಹೋಗುನು, ನಿನ್ನ ಮನುಷ್ಯ ಇದ್ದದ್ದು ತಾನೇ ಬರ್ತದ. ಅದಕ್ಕೆ ಬಂದೀನಿ. ಯಪ್ಪ ಹೇಳ್ರಿ ಅಂದವ. ಆ ಸಂಜೀವಿನಿ ಮಂತ್ರನ ಹೇಳಿದ, ಹೊಟ್ಯಾಗನ ಅದನ್ನು ಪಠನ ಮಾಡಿದ. ಆ ಮಂತ್ರ ಸಿದ್ಧ ಆಯಿತು. ಯಾವಾಗ ಆ ಮಂತ್ರವನ್ನು ಹಾಕಿದ, ಯಾರು? ಹಾಂ, ಶುಕ್ರಾಚಾರ್ಯ. ಅವನ ಹೊಟ್ಟೆ ಹೊರಗೆ ಬಂದ. ಈಗ ಮಂತ್ರ ಸಿಕ್ಕತಿ. ಸುಮ್ಮ ಹೋಗಿದ್ರೆ ಬರ್ತಿತ್ತು, ಗುರು ಹತ್ಯಾ ದೋಷ ಬರ್ತದೆ. ಅದಕ್ಕೆ ಆವಾಗ ಆಕೆ ದೇವಯಾನಿ ಅಂತಾಳ, ನಿನ್ನ ಹತ್ರ ಮಂತ್ರ ಬಂದದ, ಈಗ ನೀನು ನಮ್ಮ ತಂದೆಯನ್ನು ಬದುಕಿಸ್ಬೇಕು. ಆಗಲಿ ಅಂದವ. ಆ ಶುಕ್ರಾಚಾರ್ಯನ ತನ್ನ ಮಂತ್ರದ ಶುಕ್ರಾಚಾರ್ಯನ ಬದುಕಿಸಿದ. ಅಂದ ಕೂಡಲೇ ಅಪ್ಪಿಕೊಂಡ. ತಮ್ಮ ಸಾರ್ಥಕ ಆಯ್ತು, ನೀನು ಇಷ್ಟು ದಿವ್ಸಕ್ಕ ಏನು ಕಲ್ತಿದೆಯಲ್ಲ ಸಾರ್ಥಕ ಆಯ್ತು, ನಿನ್ನ ಇಚ್ಛೆ ಪೂರೈತಕ್ಕಾಗೈತಿ. ಆಯ್ತು, ಹಾಗಾದ್ರೆ ನಾ ಹೋಗಿ ಬರ್ತೀನಿ ಅಂದವ. ನಮಸ್ಕಾರ ಮಾಡಿದ. ಯಾಕಂದ್ರೆ ಎಲ್ಲಿ ಹೋಗಿ ಅಂದಳಕ್ಕೆ, ನಾ ಎಲ್ಲಿದ್ದು ಬಂದನೆ ಎಲ್ಲಿ ಹೋಗಿ ಕುಣು ಅಂದಮ್ಮ. ಎಲ್ಲ ನಾನು ನಿನ್ನ ಮದುವೆ ಆಡ್ಕೋಬೇಕಂತೇಳಿ ನಾ ಇಲ್ಲಿ ತನಕ ನಿನ್ನ ಬದುಕಿಸಿದ್ದೇನೆ. ನಾನು ನೀ ಬದುಕಿಸಿಲ್ಲ, ನಮ್ಮ ಗುರುಗಳು ಬದುಕಿಸ್ಯಾರ ಅಂದಮ್ಮ. ನೀ ಬದುಕಿಸಿಲ್ಲ. ಇಲ್ಲ, ನಾ ಅದನ್ನ ಮಂತ್ರ ಹೇಳಿದನು ಅದನ್ನೆಲ್ಲ. ಆದ್ದರಿಂದ ನಾನು ನೀನು ಬಿಡುದಿಲ್ಲ ಅಂದ. ಇಲ್ಲ, ನೋಡು ನಾನು ನೀನು ಅಣ್ಣ ತಂಗಿ ಹಾಕಿವಿ ಅಂದ. ಅರೆ, ನೀನು ದೇವತೆಗಳ ಪೈಕಿ, ನಾನು ರಾಕ್ಷಸರ ಪೈಕಿ, ಅಣ್ಣ ತಮ್ಮ ಹೆಂಗೆ ಹಾಕಿವಿ ನೋಡ್ರಿ. ಕಚ್ಚಾ ಹೇಳ್ತಾನ ಮಜಾ. ನೀ ಹೆಂಗೆ ಮೊದಲ ನೀ ಹುಟ್ಟಕ್ಕಿತ್ತ ನಿಮ್ಮ ಹೊಟ್ಟಾಗಿದ್ದು, ನಿಮ್ಮ ತಂದೆ ಹೊಟ್ಟಾಗಿದ್ದಿಲ್ಲ, ಹಾಂ, ನಿನ್ನ ತಂದೆ ಹೊಟ್ಟಾಗಿದ್ದ ನೀ ಹೊರಗೆ ಬಂದಿಯಲ್ಲ, ಹಂಗೆ ನಾನು ನಿಮ್ಮ ತಂದೆ ಹೊಟ್ಟಾಗಿ ಇದ್ದು ಹೊರಗೆ ಬಂದಿರ್ಬೇಕು. ನಾ ಅಣ್ಣ, ನೀ ತಂಗಿ ಆಗ್ತೀಯಲ್ಲ ಅನ್ನವ. ಹೋಗ್ಬಿಟ್ಟ ಮತ್ತೆ ಹೇಳೋದು ಅಲ್ರಿ. ಎಷ್ಟು ಗಡುತರವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಮಹಾಭಾರತದಿಂದ ತಿಳಿಲಕ್ಕೆ ಸಾಧ್ಯದ ರೀ ಪುಣ್ಯಾತ್ಮರೇ. ಸಾಮಾನ್ಯ ವ್ಯಾಸ ಭಗವಾನರು ಎಷ್ಟು ವಿಷಯಗಳನ್ನು ಹಾಕಿದ್ದಾರೆ ಅಲ್ಲೇ. ಶಿಷ್ಯನಾಗಿರ್ತಕ್ಕಂಥ ಎಷ್ಟೇ ಕಷ್ಟಬಿಟ್ಟರೂ ಕೂಡ ತಾನು ಬಂದಿರತಕ್ಕಂಥ ಪ್ರಯೋಜನವನ್ನು ಪಡೆದೇ ಹೋಗ್ಬೇಕನ್ನೋದಕ್ಕೆ ಕಚ್ಚಿನ ಹೊರತಾಗಿ ಇನ್ನೊಂದು ಇತಿಹಾಸಗಳಿಲ್ಲ ಪುಣ್ಯಾತ್ಮರೇ, ಇನ್ನೊಂದು ಇತಿಹಾಸಗಳಿಲ್ಲ. ಆದ್ದರಿಂದ ಅಂತ ಶಿವಪುತ್ರ ಸ್ವಾಮಿ
ಅಪ್ಪ ತಂದೆ ನಾನಿದ ಬಯಸಿ ಬಹುದಿನದಿಂದ ಕಾಯುತ್ತಲಿರ್ದೆ. ಕಚ ಹ್ಯಾಂಗ ಆ ಮಂತ್ರನ ಕಾಯ್ತಾ ಇದ್ದಲ್ಲ, ಯಾವ ರೀತಿಯಾಗಿ ಅದು ನನಗೆ ಸಿಗ್ತದ ಅಂತೇಳಿ ಕಾಯ್ತಾ ಇದ್ದಲ್ಲ, ಸೇವೆಯನ್ನು ಮಾಡ್ತಾ ಇದ್ದಲ್ಲ, ಆ ರೀತಿಯಿಂದ ಇಂದು ನೀ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನು ಚಂದದಿಂದ ಅದರಲ್ಲಿ ಮೊದಲನು ಬಂಧವನ್ನು ನೀ ತಿಳಿಸಬೇಕೈ ಎಂದು ತಾ ಶಿವಪುತ್ರ ವಂದಿಸಲಾಗಿ ಭಾರತೀಯು. ತಂದೆಯೇ, ನಾನಿದನ್ನು ಬಯಸಿ ಬಹಳ ದಿನಗಳಿಂದ ಕಾತರನಾಗಿ ಕಾಯ್ತಾ ಇದ್ದೆ ಗುರುವೇ. ಹೇ ಸದ್ಗುರುವೇ, ಶ್ರೀಮಾನ್ ನಿಜವನ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನು ಹೇಳ್ರಿ. ಅದರಲ್ಲಿ ಸಾಧಕರು ಮೊದಲು ತಿಳಿಯಲೇಬೇಕಾಗಿರುವ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಎಂಬ ಅನುಬಂಧ ಚತುಷ್ಟಯಗಳು ನನಗೆ ಚೆನ್ನಾಗಿ ಹೇಳ್ರಿ. ಅನುಬಂಧ ಚತುಷ್ಟಯ ಏನೇನ್ರಿ? ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಇವನ್ ತಿಳಿದ ಬಳಿಕನ ವಿಷಯದಾಗ ಪ್ರವೃತ್ತಿ ಆಕಾನು, ಗ್ರಂಥದೊಳಗೆ ಪ್ರವೃತ್ತಿ ಆಕಾನ. ತಿಳಿಲ್ಲ ಅಂದ್ರೆ ಪ್ರವೃತ್ತಿ ಆಗೋದಿಲ್ಲ. ಇದನ್ನು ಶಿವಪುತ್ರ ಸ್ವಾಮಿಗಳು ಭಾಳ ಚಂದಾಗಿ ಅನುಬಂಧಗಳನ್ನು ಭಾಳ ಚಂದಾಗಿ ತಿಳಿಸಿದ್ದಾರೆ ಪುಣ್ಯಾತ್ಮ. ಈ ಅನುಬಂಧ ಅಂದರೆ ವಿಚಾರ ಸಾಗರ ಕೇಳಿದವ್ರಿಗೆ ಮಾತ್ರ ಗೊತ್ತಾಕೈತಿ ಅನುಬಂಧ ಅಲ್ರಿ. ಅದನ್ನು ಅವ್ರು ಹೇಳಿದ್ದಾರೆ ಶಿವಪುತ್ರ ಸ್ವಾಮಿ, ದೃಷ್ಟಾಂತ ಕೊಡ್ತಾರೆ. ಈಗ ಲಿಂಗಾಯತ ಖಾನಾವಳಿ ಅಂತ ಬೋರ್ಡ್ ಅದ ತಿಳ್ಕೊರಿ ನೀವು. ಏನದು? ಲಿಂಗಾಯತ ಖಾನಾವಳಿ. ಅದು ಅಧಿಕಾರಿಯನ್ನು, ಸಂಬಂಧವನ್ನು, ವಿಷಯವನ್ನು, ಪ್ರಯೋಜನವನ್ನು ಎಲ್ಲ ಹೇಳ್ತೈತೆ ಅದು ಬೋರ್ಡ್. ಅದು ಹಂಗ್ರಿ ಅಂದ್ರೆ ಲಿಂಗಾಯತ ಖಾನಾವಳಿ ಒಳಗೆ ಹೋಗ್ಲಕ್ಕೆ ಅಧಿಕಾರಿ ಯಾರು ಅಂದ್ರೆ ಅವ ಲಿಂಗಾಯತ ಇರಬೇಕು, ಕಿಶದಾಗ ದುಡ್ಡು ಇರಬೇಕು. ಹೌದಲ್ರಿ? ಮತ್ತೆ ಅವ ಲಿಂಗಾಯತ ಇರಬೇಕು, ಜೇಬಿನಾಗ ಬರೀ ಲಿಂಗಾಯತ ಅದನ್ನು ಊಟ ಕೊಡ್ರಿ ಅಂದ್ರೆ ರೊಕ್ಕ ತಗೋತಾರ ಅವರು. ಹೌದಲ್ರಿ? ಹಾಗೆ ಅಲ್ಲಿ ಅನುಬಂಧದ ಮೊದಲನೇದು ಅಧಿಕಾರಿ ಅಂದ್ರೆ ಏನು ಅಂತ ಕೇಳಿದ್ರೆ ಲಿಂಗಾಯತ ಇರಬೇಕು, ಅಧಿಕಾರಿ ಅವನೇ, ದುಡ್ಡು ಇರಬೇಕು. ಶಾಸ್ತ್ರ ಗುರುಗಳ ಹತ್ತಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವ ಅಂತಕಡೆ ಶುದ್ಧಿ ಮಾಡಿಕೊಂಡಿರಬೇಕು. ಹೌದಲ್ರಿ? ಮತ್ತೆ ಸಾಧನ ಚತುಷ್ಟಯ ಸಂಪನ್ನ ಆಗಿರಬೇಕು. ಕಿಶೆದಾಗ ದುಡ್ಡು ಇರ್ಬೇಕಲ್ಲ, ಸಾಧನ ಚತುಷ್ಟ ಸಂಪನ್ನ ಅವನಂತೆ ಗಿರಬೇಕು. ಅವ ಏನ್ರಿ ಅಧಿಕಾರಿ ಆಗ್ತಾ ಇದ್ದಾನೆ. ಅಧಿಕಾರಿ ಆಗ್ಬೇಕ ಸಂಬಂಧ ಅಲ್ರಿ. ಇಲ್ಲಿ ಹೇಳ್ತಾ ಕೇಳು ನೀನ ಸೂತ್ರ ಪದ್ಯದಿ ಮೇಳವಾಗಿಯ ಪದವು ಶ್ರೀಗುರು ಪೇಳುತಿಹುದದು ತಾನೇ ತಿಳಿ ವಕ್ತಾಧಿಕಾರಿಯನು. ವಕ್ತ ಅಧಿಕಾರಿ, ಶ್ರೋತ ಅಧಿಕಾರಿ. ಜ್ಞಾನ ಪ್ರತಿಪಾದನಾ ಸ್ಥಳ ಯಾರು ನೋಡರಿ ನಿಮಗೆ ಗೊತ್ತಾಗ್ತದೆ. ವಕ್ತಾಧಿಕಾರಿ ಹೌದಲ್ರಿ? ವಕ್ತಾಧಿಕಾರಿ ಬಗ್ಗೆ ಒಂದು ಪದ ಬರ್ದಾರ. ಏನದು? ಯಾವ್ದು ಗೊತ್ತೈತೆ ಪದ? ವಕ್ತಾಧಿಕಾರಿ ಪದ ಯಾರು ಗೊತ್ತಿಲ್ಲ? ಶಬಾಷ್. 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲ ಪೇಳುವೆ ನಿಂತೊಲೆದು. ಇದು ವಕ್ತಾಧಿಕಾರಿಗಳು. 6 ಪ್ರಕಾರ ಗುರುಗಳದಾರೆ. ಅವರವ್ರ ಭಾವಕ್ಕೆ ಅನುಗುಣವಾಗಿ ಏನ್ರಿ 6 ಪ್ರಕಾರ ಅವ್ರ ಭಾವಕ್ಕೆ ಅನುಗುಣವಾಗಿ ಅವ್ರ ಪ್ರಕಾರ ಅದಾರ. ಇದು ಗುರುಗಳ ಲಕ್ಷಣ. ಆಮೇಲೆ ಶಿಷ್ಯರದು ಆಯ್ತಿಲ್ಲ, ಅದೇನು? ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ. ಅದಲ್ರಿ? ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಅನ್ನುವುದು. ಈ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರಲ್ಲ, ಏನು? ಶೂಲಪಾಣಿಯ ಕೇಳು ನೀನ ಸೂತ್ರ ಪದ್ಯದಿ ಮೇಳವಾಗಿಯ ಪದ ಶ್ರೀಗುರು ಹೇಳುತ್ತಿಹುದದು ತಾನೇ ತಿಳಿ ವಕ್ತ ಅಧಿಕಾರಿಯು. ಶ್ರೀಗುರು ಅವ ಏನದನವ? ವಕ್ತ ಅಧಿಕಾರಿ ಇದಾನ, ಹೇಳ್ತಕ್ಕಂಥ ಅಧಿಕಾರಿ ಅದಾನೆ. ಲೋಲಪಾಣಿಯ ಕೃಪೆಯ ಬಲದೆಂ ತಾಳಿ ಮಾನವ ದೇಹವನುತ ಮೇಲೆ ಬಂದಿಯ ನರನೇ ತಿಳಿ ಶ್ರೋತ ಅಧಿಕಾರಿ ನರನೇ. ಅದಲ್ರಿ? ಮೇಲೆ ಬಂದಿಹ ಅಂದ್ರೆ ಏನು? 84 ಲಕ್ಷದೊಳಗೆ 83,99,999 ಜೀವಿಗಳನ್ನು ಕೆಳಗೆ ಹಾಕಿ ಮೇಲೆ ಬಂದಿಹ. ಮನುಷ್ಯರಾಗಿ ಹುಟ್ಟಿರಿ ಅಂದ್ರೆ ನೀವು ನಿಮ್ಗೆ ಎಷ್ಟು ಮ್ಯಾಲೆ ಬಂದಿರಿ ಗೊತ್ತದನ್ರಿ? ಬರೀತಾರೆ ಅವ್ರು ಭಾಗವತದೊಳಗೆ.
ಯಂ ಪ್ರಾಪ್ಯ ಮಾನುಷಂ ದೇಹಂ ಮುಕ್ತಿದ್ವಾರಮಪಾವೃತಂ ಗ್ರಹೇಶು ಖಗವತ್ಸಕ್ತ ತಮಾರೂಢಚ್ಯುತಂ ವಿಧವ. ನಿಮ್ಮ ಮ್ಯಾಲ ಬಂದಿದೆ ಅಂದ್ಬಳಕಿಲ್ಲಿ ಬ್ರಹ್ಮಜ್ಞಾನ ಮಾಡ್ಕೊಂಡೆ ಹೋದ ಚಲೋ. ಇಲ್ಲ ಅಂತಂದ್ರೆ ಇಷ್ಟು ಮ್ಯಾಲ ಬಂದು ಕೆಳಗೆ ಬೀಳ್ತೀವಿ ಅಂದ್ರೆ ಏನು, ಆರೂಢ ಪತಿತ ಅಂತ ಕರೀತಾರೆ. ಆರೂಢ ಪತಿತ, ಮ್ಯಾಲ ಹೋಗಿ ಕೆಳಗೆ ಬಿದ್ದಾವ ಅಂತದು. ನುಚ್ಚಿಲ್ಕೆ ಹತ್ತಿರ್ತಾರಿಲ್ಲ, ಒಂದೆರಡು ಹಲ್ಲು ಹತ್ತಿದ ಬಿದ್ದರೆ ಪಾಡ್ ಪೆಟ್ಟು ಹತ್ತಂಗಿಲ್ಲ. ಮ್ಯಾಲ ತುದಿ ನೀವು ಹೋಗಿ ಬಿದ್ದ ಅಂದ್ರೆ ಎಲ್ಲವೋ ಮುರಿತಾವ. ಈಗ ನೀವು ಮ್ಯಾಲ ತುದಿಗೆ ಬಂದೀರಿ ಅದನ್ನ ಹೇಳ್ದದು ನಮಗೆ. ಈಗ ನೀವು ಭಾಳ ಮ್ಯಾಲ ಬಂದೀರಿ, ಇಲ್ಲಿ ಜರ ನೀವು ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಆ ಪಕ್ಷಿ ಆಗಿ ಇದು ಮತ್ತೆ ಬಡ್ಡಿ ಹಿಡಿದು ಹೋತ್ ನೋಡ್ರಿ. ಮತ್ತೆ 84 ಲಕ್ಷ ಸುತ್ತರಿಗೆ ಬರಬೇಕಾಗ್ತದೆ. ಆದ್ದರಿಂದ ಏನಂತಾರ, ಶೂಲಪಾನೀಯ ಕೃಪೆಯ ಬಲದಿಂ. ಮನುಷ್ಯ ದೇಹ ಬರಬೇಕಾದ್ರೆ ಈಶ್ವರ ಕೃಪಾ ಬೇಕಲ್ರಿ. ಶೂಲಪಾನೀಯ ಕೃಪೆಯ ಬಲದಿಂ ತಾಳಿ ಮಾನವ ದೇಹವನ್ನು ಮೇಲೆ ಬಂದಿಯ ನರನೇ ಶ್ರೋತ ಅಧಿಕಾರಿ ಅದಲ್ರಿ. ನರನೇ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ದೇವತೆಗಳ ಮುಕ್ತಿ ಅಲ್ಲ, ಪಶು ಪಕ್ಷಿಗಳ ಮುಕ್ತಿ ಅಲ್ಲ ಅಲ್ಲ. ನರರಿಗೆ ಪ್ರಭುಲಿಂಗ ಲೀಲೆಯೊಳಗೆ ಸುಂದರವಾದ ಚಾಮರಸ ಆ ಚಂದ ಬರದ. ಆರಂಭದಲ್ಲಿ ಕೈಲಾಸದ ವೈಭವವನ್ನು ವರ್ಣನೆ ಮಾಡ್ತಾರೆ. ಕೈಲಾಸದಾಗ ಶಿವ ಪಾರ್ವತಿ ಕುಂತಾರೆ, ಅವನ ಮುಂದೆ 33 ಕೋಟಿ ದೇವಾದಿ ದೇವತೆಗಳು ಕುಂತಾರೆ. ಪಾರ್ವತಿ ಅವ್ರನ್ನೆಲ್ಲ ನೋಡಿ ಶಿವನನ್ನು ಕೇಳ್ತಾ ಇದ್ದ, ಶಿವನೇ ಈ ನಿನ್ನ ಒಡ್ಡೋಲಗದಲ್ಲಿ ಏನು ಕುಂತಾರಲ್ಲ 33 ಕೋಟಿ ದೇವಾದಿ ದೇವತೆಗಳು, ಇವರೆಲ್ಲ ಮುಕ್ತರು, ಇವ್ರಿಗೂ ಜನನ ಮರಣ ರೂಪ ಬಂಧನ ಉಂಟು. ಆವಾಗ ಶಿವ ಆತನ ಇವ್ರ್ಯಾರು ಮುಕ್ತರಲ್ಲ. ಹರಿ ಅಂದಳಕೈ, ಇದು ಕೈಲಾಸದ ಶಿವನೇ, ನಿನ್ನ ಮುಂದೆ ಕುಂತಾರೆ ಇವರು, ಇವ್ರಿಗೆ ಮುಕ್ತರಲ್ಲ ಅಂದ್ರೆ ಮತ್ತೆ ಯಾರು ಮುಕ್ತರು? ಆವಾಗ ಹೇಳ್ತಾನೆ ಶಿವ, ಭೋಗ ಭೂಮಿಯ ಭೋಗ ತನುವಿರಲಾಗದ ಅನುಪಮ ಸಿದ್ಧಿ, ಕರ್ಮೋದ್ಯೋಗ ಭೂಮಿಯ ಕರ್ಮ ತನು ಅಲ್ಲದರಿಂದ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಗಳಾಗಿ ಪಡೆಯುವುದು ಸಿದ್ಧಿಯನ್ನು ಗಿರಿಜೆ ಕೇಳ ಅಂದ. ಗಿರಿಜೆ ಇದು ಭೋಗ ಭೂಮಿ ಅಲ್ರಿ. ಸ್ವರ್ಗ ಕೈಲಾಸ ವೈಕುಂಠ ಅಂತೇನು ನಾವು ಕೇಳ್ತೀವಲ್ಲ, ಅವು ಭೋಗ ಭೂಮಿಗಳು. ಯಾಕೆ ಇಲ್ಲಿ ಪುಣ್ಯ ಮಾಡೋದು, ಅಲ್ಲಿ ಹೋಗಿ ಒಂದಿಷ್ಟು ಆರಾಮ ಉಂಡು ಬರೋದು. ಮತ್ತೇನದ 1 ಲಕ್ಷ ರೂಪಾಯಿ ತೊಗೊಂಡ್ರೆ ನೀವು ಬೆಂಗಳೂರಾಗ ಹೋಗಿ ಮಜಾ ಮಾಡಿ ಬರ್ತೀರಲ್ಲ ಅಷ್ಟೇ. ಇವು ಭೋಗ ಭೂಮಿ. ಭೋಗ ತನುವಿರಲು ಆಗದ ಅನುಪಮ ಸಿದ್ಧಿ, ಕರ್ಮೋದ್ಯೋಗ ಭೂಮಿಯ ಕರ್ಮ ತನುದಲ್ಲಿ ಅಲ್ಲದರಿಂದ ಯಾರು ಈ ಭೂಮಿಯೊಳಗೆ ಮನುಷ್ಯರಾಗಿ ಹುಟ್ಟುತ್ತಾರೋ ಅವರು ಮಾತ್ರ ಮುಕ್ತಿಯನ್ನು ಹೊಂದುತ್ತಾರೆ. ಆದ್ದರಿಂದ ನಿಜಗೊಂಡ್ರು ನರರಿಗೆ ಮುಕ್ತಿ ಅಂದ್ರೆ ಹೊರತು ದೇವತೆಗಳಿಗೆ ಮುಕ್ತಿ ಅನ್ನಲಿಲ್ಲ. ಆದ್ದರಿಂದ ತಮ್ಮ ಶ್ರೋತ ಅಧಿಕಾರಿ ವಕ್ತ ಅಧಿಕಾರಿನ ಹೇಳಿದ್ದಾರೆ. ಇನ್ನು ಮುಂದೆ ಸಂಬಂಧ ವರ್ಣನೆ ಮಾಡೋರ್ದಾರ. ಮತ್ತೇನೇನು ಉಳಿತೀಗ? ಅಧಿಕಾರಿ ಆತ, ಸಂಬಂಧ, ವಿಷಯ, ಪ್ರಯೋಜನ. ಅದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ